Hello students, welcome back to the topic structural organization in animals. So in this chapter we have already seen different types of tissues which make up the body of organisms. And in the previous session we have also seen the morphology of earthworm. So morphology of earthworm is nothing but the study of external features. But in the today's session, we are going to see the internal organization, internal structural organization of the earthworm. So anatomy, that is called anatomy. So in anatomy, we are going to learn about the internal body parts. So it is possible only by taking the dissection or doing the dissection or cutting the animal to see its internal parts. So when you cut open the animal, we can see different body systems like digestive system, respiratory system, circulatory system, excretory system, reproductive system, etc. So in this session, we are going to learn about the internal organization of different body structures of earthworm. So first of all, when we speak about the internal parts, we need to learn about the body wall, because of the morphology in the ಸ್ವಲ್ಪ ಡೆಪ್ತಲ್ಲಿ ಒಳಗೆ ಹೋಗಬೇಕಂತ ಹೇಳಿದರೆ ವಿ ನೀಡ್ ಟು ಸಿ ದ ಸ್ಟ್ರಕ್ಚರ್ ಆಫ್ ಇಟ್ಸ್ ಬಾಡಿ ವಾಲ್. ದೇಹದ ಭಾಗವನ್ನು ನಾವು ಕಟ್ ಮಾಡಿದಾಗ, ಓಪನ್ ಮಾಡಿದಾಗ ನಮಗೆ ದೇಹದ ವಾಲ್, ಬಾಡಿ ವಾಲ್ ಅಂತ ಹೇಳ್ತೇವೆ, ಅದು ಸಿಗ್ತದೆ. ಬಾಡಿ ವಾಲ್ ಈಸ್ ನಥಿಂಗ್ ಬಟ್ ಬಾಡಿ ಕವರ್. ಓಕೆ, ದಟ್ ಈಸ್ ಪ್ರೊಟೆಕ್ಟಿವ್ ಕವರಿಂಗ್ ಮೇಡ್ ಅಪ್ ಆಫ್ ಡಿಫರೆಂಟ್ ಪ್ರೊಟೆಕ್ಟಿವ್ ಎನ್ವಲಪ್ಸ್. ಅದು ಒಂದೇ ಕವರಿಂದ ಆಗಿರುವುದಿಲ್ಲ, ಕಲೆಕ್ಷನ್ ಆಫ್ ಲಾರ್ಜ್ ನಂಬರ್ ಆಫ್ ಲೇಯರ್ಸ್ ವಿಚ್ ಆರ್ ನೀಡೆಡ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಇಂಟರ್ನಲ್ ಬಾಡಿ ಸ್ಟ್ರಕ್ಚರ್ಸ್. ಅದನ್ನು ನಾವು ಬಾಡಿ ವಾಲ್ ಅಂತ ಹೇಳಿ ಕರೀತೇವೆ. ಸೊ ಈ ಬಾಡಿ ವಾಲಲ್ಲಿ, ಈ ದೇಹದ ವಾಲನ್ನು, ನಾವು ವಾಲನ್ನೇ ಸೆಕ್ಷನ್ ತೆಗಿಬೇಕಂತ ಇಲ್ಲ, ಆ್ಯನಿಮಲನ್ನು ನಾವು ಐದರ್ ವಿ ಕ್ಯಾನ್ ಟೇಕ್ ಲಾಂಜಿಟ್ಯೂಡಿನಲ್ ಸೆಕ್ಷನ್, ಉದ್ದಕ್ಕೆ ಕಟ್ ಮಾಡ್ಬೋದು, ಅಥವಾ ಅದನ್ನು ಟ್ರಾನ್ಸ್ವರ್ಸ್ ಸೆಕ್ಷನ್ ತೆಗಿಬೋದು. ಟ್ರಾನ್ಸ್ವರ್ಸ್ ಸೆಕ್ಷನ್ ಅಂತ ಹೇಳಿದರೆ ಅಡ್ಡಕ್ಕೆ ಕಟ್ ಮಾಡಿ ಅದನ್ನು ನೋಡ್ಬೋದು. ನಮಗೆ ಈಗ ಆ ಒಂದು ಬಾಡಿ ವಾಲನ್ನು ಕಟ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಸ್ಟ್ರಕ್ಚರ್ ಕಾಣಲಿಕ್ಕೆ ಸಿಗ್ತದೆ. ಸೊ ಇನ್ ದಿಸ್ ಬಾಡಿ ವಾಲ್ ಸೆಕ್ಷನ್ ವಿ ಆಲ್ ಕ್ಯಾನ್ ಸಿ ಮೆನಿ ಲೇಯರ್ಸ್. ನಿಮಗೆ ಕಾಣ್ತದೆ ಇಲ್ಲಿ ಹೊರಗಿನದು ಒಂದು ಲೇಯರ್, ಅದರ ಕೆಳಗೆ ಮತ್ತೊಂದು ಲೇಯರ್ ಇದೆ, ಅದರ ಕೆಳಗೆ ಇನ್ನೊಂದು ಲೇಯರ್. ಹೀಗೆ ಬಾಡಿ ವಾಲಿನಲ್ಲಿ ನಾವು ಹೇಗೆ ಬಿಲ್ಡಿಂಗ್ ಕಟ್ಟುವಾಗ ಗೋಡೆ ಮಾಡ್ತೇವೆ ನೋಡಿ, ಆ ಗೋಡೆಯಲ್ಲಿ ಏನೆಲ್ಲ ಲೇಯರ್ಸ್ ಇರ್ತದೆ, ಹೊರಗಿನಿಂದ ಸಿಮೆಂಟಿನ ಲೇಯರ್, ಅದರ ನಂತರ ಬ್ರಿಕ್, ಅದರ ಮಧ್ಯದಲ್ಲಿ ಸಿಮೆಂಟಿಂಗ್ ಮೆಟೀರಿಯಲ್ಸ್, ಈ ಮರಳು ಅದು ಇದನ್ನೆಲ್ಲ ತುಂಬಿಸಿ ಗಟ್ಟಿಯಾಗಿ ಅದನ್ನು ಮಾಡಿ ಪ್ಲಾಸ್ಟರಿಂಗ್ ಮಾಡಿ ಅದನ್ನು ಸರಿಯಾಗಿ ಅದು ಬಿಲ್ಡಿಂಗನ್ನು ಪ್ರೊಟೆಕ್ಟ್ ಮಾಡುವ ಹಾಗೆ ಕಟ್ಟುತ್ತೇವೆ. ಹಾಗೆ ನೇಚರ್ ಕೂಡ ನಮ್ಮ ಅಥವಾ ಬೇರೆ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ದೇಹದ ವಾಲನ್ನು ಸರಿಯಾಗಿ ಒಳಗಿನ ಭಾಗಗಳ ಪ್ರೊಟೆಕ್ಷನ್ ತಗೊಳ್ಳುವಂತೆ ಅದನ್ನು ರಚನೆ ಮಾಡಿದೆ. ಸೊ ಈಗ ನಾವು ಈ ಒಂದು ಬಾಡಿ ವಾಲಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ನೋಡುವ. ಸೊ ಅರ್ಥ್ವಾರ್ಮ್ಸ್ ಬಾಡಿ ವಾಲ್ ಈಸ್ ಕವರ್ಡ್ ಎಕ್ಸ್ಟರ್ನಲಿ ಬೈ ಅ ಥಿನ್ ನಾನ್ ಸೆಲ್ಯುಲಾರ್ ಕ್ಯೂಟಿಕಲ್. ನೆನಪಿಟ್ಕೊಳ್ಳಿ, ಈ ಬಾಡಿ ವಾಲಿನ ಅತಿ ಹೊರಗಿನ ಭಾಗದಲ್ಲಿ ಏನಿದೆ, ಅಲ್ಲಿ ಒಂದು ಕ್ಯೂಟಿಕಲ್ ಅಂತ ಹೇಳುವ ಸ್ಟ್ರಕ್ಚರ್ ಇದೆ. ನೀವು ಇದನ್ನು ಕ್ಯೂಟಿಕಲ್ ಅಂತ ಹೇಳುವ ಟರ್ಮ್ ಅನ್ನು ಇದಕ್ಕಿಂತ ಮೊದಲು ಕೂಡ ಕೇಳಿದಿರಿ. ಕೈಟಿನಸ್ ಕ್ಯೂಟಿಕಲ್, ಕ್ಯೂಟಿಕಲ್ ಈಸ್ ಪ್ರೆಸೆಂಟ್ ಇನ್ ದ ಫಂಗೈಗಳಲ್ಲಿ ಇರ್ತದೆ. ಈ ಅಣಬೆಗಳು, ಮಶ್ರೂಮ್ಸ್ ಇದೆ ಅಲ್ಲ, ಅದರ ಹೊರಗಿನ ಭಾಗದಲ್ಲಿ ಸಹ ಇಂಥದ್ದೊಂದು ಲೇಯರ್ ಇರ್ತದೆ. ಆ್ಯಂಡ್ ಯು ಹ್ಯಾವ್ ಆಲ್ಸೋ ಕೇಮ್ ಅಕ್ರಾಸ್ ವಿತ್ ದಿಸ್ ವರ್ಡ್ ಇನ್ ದ ಸ್ಟಡಿ ಆಫ್ ಡಿಫರೆಂಟ್ ಫೈಲಮ್ಸ್. ಅದರಲ್ಲಿ ಯಾವುದು ಆರ್ಥ್ರೋಪೋಡಾದಲ್ಲಿ ಕೂಡ, ಇನ್ಸೆಕ್ಟ್ಸಲ್ಲಿ ಕೂಡ ಈ ಥರದ ಒಂದು ಕ್ಯೂಟಿಕಲ್ನ ಕವರಿಂಗ್ ಹೊರಗೆ ಇದೆ. ಅದೇ ರೀತಿ ಇಟ್ ಈಸ್ ಆಲ್ಸೋ ಫೌಂಡ್ ಇನ್ ಸಮ್ ಆಫ್ ದ ಪ್ಯಾರಾಸೈಟಿಕ್ ವರ್ಮ್ಸ್ ಲೈಕ್ ರೌಂಡ್ ವರ್ಮ್ಸ್. ರೌಂಡ್ ವರ್ಮ್ಗಳಲ್ಲಿ ಯಾವುದು ನಮ್ಮ ಹೊಟ್ಟೆಯ ಒಳಗೆ, ದೇಹದ ಒಳಗೆ ಬದುಕುವ ಪ್ಯಾರಾಸೈಟಿಕ್ ವರ್ಮ್ ಉಂಟು,
ಅದರ ದೇಹದ ಹೊರಭಾಗದಲ್ಲಿ ಸಹ ಉಂಟು. ಸೊ ಹಾಗಾದರೆ ವಾಟ್ ಈಸ್ ದಿಸ್ ಕ್ಯೂಟಿಕಲ್? ಕ್ಯೂಟಿಕಲ್ ಅಂತ ಹೇಳುವಂಥದ್ದು ಇಟ್ ಈಸ್ ಅ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ ಪಾಲಿಸ್ಯಾಕರೈಡ್ಸ್. ಅದೊಂದು ರೀತಿಯ ಪಾಲಿಸ್ಯಾಕರೈಡ್, ಅದು ನಾನ್ ಸೆಲ್ಯುಲಾರ್. ರಿಮೆಂಬರ್, ಇಟ್ ಈಸ್ ನಾನ್ ಸೆಲ್ಯುಲಾರ್. ಅದು ಸೆಲ್ಸಿಂದ ಮಾಡಲ್ಪಟ್ಟಿಲ್ಲ, ಒಂದು ಲೇಯರ್ ಅಷ್ಟೇ, ಒಂದು ಕೆಮಿಕಲಿನ ಒಂದು ಕವರ್ ಅದು. ಸೊ that's why it is called non-cellular cuticle. Generally, the function of non-cellular cuticle is to give more protection. ಜಾಸ್ತಿ ಪ್ರೊಟೆಕ್ಷನ್ ಕೊಡಲಿಕ್ಕೆ, ಪ್ರೊಟೆಕ್ಷನ್ ಫ್ರಾಮ್ ದ ಎಕ್ಸ್ಟರ್ನಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಆಗಿರ್ಬೋದು, ಕೆಮಿಕಲ್ಸ್ಗಳಿಂದ ಪ್ರೊಟೆಕ್ಷನ್ ಕೊಡುವಂಥದ್ದಾಗಿರ್ಬೋದು, ಅಥವಾ ಅದು ನೀರಿನಿಂದ ಕೂಡ ಪ್ರೊಟೆಕ್ಷನ್ ಕೊಡ್ತದೆ. ಯಾಕಂತ ಹೇಳಿದ್ರೆ ಇಟ್ ಈಸ್ ಇಂಪರ್ಮಿಯೇಬಲ್ ಟು ವಾಟರ್. Impermeable to water, it will prevent the water loss on one side and also prevent the movement of water through this membrane. Remember, it is the outermost layer which is non-cellular chitinous cuticle. ಅದು ಕ್ಯೂಟಿಕಲ್. ಈ ಕ್ಯೂಟಿಕಲ್ನ ಕೆಳಗೆ ಇನ್ನೂ ಜಾಸ್ತಿ ಪ್ರೊಟೆಕ್ಷನಿಗೋಸ್ಕರ ಏನಿದೆ? ದೇರ್ ಈಸ್ ಅ ಎಪಿಡರ್ಮಿಸ್ ಮೇಡ್ ಅಪ್ ಆಫ್ ಅ ಸಿಂಗಲ್ ಲೇಯರ್ ಆಫ್ columnar cells. ನೋಡಿ ಇಲ್ಲಿ, ಯು ಹ್ಯಾವ್ ಆಲ್ರೆಡಿ ಸೀನ್ ದ ಸ್ಟ್ರಕ್ಚರ್ ಆಫ್ ಎಪಿಥೀಲಿಯಲ್ ಟಿಶ್ಯೂಸ್. ನಿಮಗೆ ನೆನಪುಂಟು, ಎಪಿಡರ್ಮಿಸ್ ಮೇಡ್ ಅಪ್ ಆಫ್ ಹಿಯರ್ ಕಾಲಮ್ನಾರ್. ಯು ಕ್ಯಾನ್ ಮೇಕ್ ಔಟ್ ದ ಇಲಾಂಗೇಟೆಡ್ ಸೆಲ್ಸ್. ಉದ್ದ ಪಿಲ್ಲರಿನ ಹಾಗೆ, ಕಂಬದ ಹಾಗೆ ಇರುವಂಥ ಈ ಸ್ಟ್ರಕ್ಚರ್ ಅನ್ನು ನೋಡಿ, ಇಟ್ ಈಸ್ ಸಿಂಗಲ್ ಲೇಯರ್ ಬಟ್ ಮೇಡ್ ಅಪ್ ಆಫ್ ವೆರಿ ಟಾಲ್ ಸೆಲ್ಸ್. ತುಂಬ ತಿಕ್ಕಾಗಿ ಬರುವಂಥ ಒಂದು ಲೇಯರ್. ಯಾಕೆಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ columnar epithelium. So this layer is actually called epidermis. What is the difference between the outer layer and inner layer? The major difference is first layer is non-cellular, ಅದು ಸೆಲ್ಸ್ ಇಂದ ಮಾಡಲ್ಪಟ್ಟದ್ದಲ್ಲ, and second layer is cellular and it is called epidermis. It is made up of columnar epithelial cells. Okay, here and there you can also see some of the glandular cells. ಸ್ವಲ್ಪ ಸಣ್ಣ ಸೆಲ್ಸ್ ಕಾಣ್ತದೆ ನಿಮಗೆ, ಗ್ಲ್ಯಾಂಡ್ಯುಲಾರ್ ಸೆಲ್ಸ್ ಕೂಡ ಅದರಲ್ಲಿ ಇರ್ತದೆ. ಸೊ ನೆಕ್ಸ್ಟ್ ಟು ದಿಸ್ ಸೆಕೆಂಡ್ ಲೇಯರ್ ಆಫ್ ಎಪಿಡರ್ಮಿಸ್, ಥರ್ಡ್ ಲೇಯರ್ ಈಸ್ ಮೇಡ್ ಅಪ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಮಸಲ್ಸ್. ಸೊ ಹಿಯರ್ ದೇರ್ ಆರ್ 2 layers of muscles, namely outer circular and inner longitudinal muscle ಲೇಯರ್. 2 ವಿಧದ ಮಸಲ್ಗಳು, ಒಂದು ಸರ್ಕ್ಯುಲಾರ್ ಮಸಲ್ ಲೇಯರ್. ಸರ್ಕ್ಯುಲಾರ್ ಅಂತ ಹೇಳಿದರೆ ಈ ರೀತಿ ಸರ್ಕ್ಯುಲಾರ್ ರೌಂಡ್ ಈ ರೀತಿ ಬಾಡಿ. ಈಗ ಅರ್ಥವಾಮಿನ ಬಾಡಿ ಈ ರೀತಿ ಸಿಲಿಂಡ್ರಿಕಲ್ ಇದ್ದರೆ ಅದು ಈ ರೀತಿ ಅರೇಂಜ್ ಆಗಿರ್ತದೆ. ಇಟ್ ಈಸ್ ಸರ್ಕ್ಯುಲಾರ್ ಮಸಲ್ ಲೇಯರ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಲಾಂಜಿಟ್ಯೂಡಿನಲ್. ಅದರಲ್ಲಿ ಇನ್ನೊಂದು ಲೇಯರ್ ಏನಿದೆ, ಇಟ್ ಈಸ್ ಲಾಂಜಿಟ್ಯೂಡಿನಲ್. That means it is running ಲಾಂಜಿಟ್ಯೂಡಿನಲ್ಲಿ, ಮೇಲಿಂದ ಕೆಳಗೆ ಉದ್ದಕ್ಕೆ ಎಕ್ಸ್ಟೆಂಡ್ ಆಗಿರುವಂಥದ್ದು. ದ್ಯಾಟ್ ಈಸ್ ಲಾಂಜಿಟ್ಯೂಡಿನಲ್ ಮಸಲ್ಸ್. ಓಕೆ, ದೀಸ್ ಮಸಲ್ಸ್ ಆ್ಯಕ್ಚುಲಿ ಏಡ್ ಇನ್ ದ ಲೋಕೋಮೋಷನ್ ಆಫ್ ದ ಅರ್ಥವಾರ್ಮ್. ಅರ್ಥವಾರ್ಮ್ಸ್ ಅನ್ನು ನೀವು ನೋಡಿ, ಅವುಗಳ ಬಾಡಿಯನ್ನು ಕಾಂಟ್ರಾಕ್ಟ್ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಮುಂದೆ ಹೋಗುವುದನ್ನು ನೀವು ನೋಡಿರ್ಬೋದು. ಇಟ್ ಇಸ್ ಜಸ್ಟ್ ಲೈಕ್ ಪೆರಿಸ್ಟಾಲ್ಸಿಸ್ ಆಫ್ ಯುವರ್ ಇಂಟೆಸ್ಟೈನ್. ನಾವು ಪೆರಿಸ್ಟಾಲ್ಸಿಸ್ ಅಂತ ಕೇಳ್ತೇವೆ, ಹೀಗೆ ಮೂವ್ ಆಗ್ತದೆ. ಅದೇ ರೀತಿ ದೇರ್ ವಿಲ್ ಬಿ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ಸ್ ಆಫ್ ದ ಬಾಡಿ ಮಸಲ್ಸ್ ವಿಚ್ ಮೇನ್ಲಿ ಹೆಲ್ಪ್ ಇನ್ ದ ಲೋಕೋಮೋಷನ್. ಹಾಗಾಗಿ ಮಸಲ್ಸ್ ಈ ಅರ್ಥವಾರ್ಮಿನ ಮೂವ್ಮೆಂಟಿಗೆ ಅಥವಾ ಲೋಕೋಮೋಷನಿಗೆ ಹೆಲ್ಪ್ ಮಾಡ್ತದೆ. ಅದರ ಜೊತೆಗೆ ಆ್ಯಕ್ಚುಲಿ ಸೀಟೆ ಇರ್ತದೆ, ಅದು ಕೂಡ ಲೋಕೋಮೋಟರಿ ಆರ್ಗನ್. ಸೊ ನೆಕ್ಸ್ಟ್, ಇನ್ನರ್ ಮೋಸ್ಟ್ ಲೇಯರ್ ಈಸ್ ದ ಸೀಲಮಿಕ್ ಎಪಿಥೀಲಿಯಂ. Innermost layer is the coelomic epithelium. Here you can see. ಈಗ ನೀವು ಇದೇ ಡಯಾಗ್ರಾಮ್ ಅನ್ನು ಎಕ್ಸ್ಟೆಂಡ್ ಮಾಡಿದರೆ ಏನು ಉಂಟಿಲ್ಲಿ? ಹಿಯರ್ ದೇರ್ ಈಸ್ ಅ ಕ್ಯಾವಿಟಿ. ಇಲ್ಲಿ ಬಾಡಿಯ ಕ್ಯಾವಿಟಿ ಉಂಟು. ಸೊ ದಟ್ ಈಸ್ ವಾಟ್ ದ coelomic ಕ್ಯಾವಿಟಿ. ಇಟ್ ಈಸ್ ದ coelomic ಕ್ಯಾವಿಟಿ. ಅದರ ಸೆಕ್ಷನ್ನಲ್ಲಿ ದೇಹದ ಒಳಗೆ ಒಂದು ಕ್ಯಾವಿಟಿ ಇರ್ತದೆ ಅಲ್ವಾ? ಸೊ ದೇಹದ ಒಳಗೆ ಇರುವಂಥ ಒಂದು ಕ್ಯಾವಿಟಿ, ಅದರಲ್ಲಿ ಎಲ್ಲ ಬಾಡಿಯ ವಿಸರಲ್ ಸ್ಟ್ರಕ್ಚರ್ಸ್ ಎಂಬೆಡ್ ಆಗಿದೆ. ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಉಳಿದದೆಲ್ಲ ಈ ಸ್ಪೇಸಿನೊಳಗೆ ಇರ್ತದೆ. ದಟ್ ಈಸ್ ದ ಬಾಡಿ ಕ್ಯಾವಿಟಿ. ಸೊ ದ ಲೈನಿಂಗ್ ಆಫ್ ದ್ಯಾಟ್ ಬಾಡಿ ಕ್ಯಾವಿಟಿ, ಈ ಕ್ಯಾವಿಟಿಯ ಲೈನಿಂಗ್ ಏನು? ಇಟ್ ಈಸ್ ದ ಇನ್ನರ್ ಮೋಸ್ಟ್ ಲೇಯರ್ ಕಾಲ್ಡ್ coelomic epithelium. Again you have to note down this point that it is made up of epithelial tissue.
So in this way, body wall of the earthworm has got altogether 4 layers, namely outer non-cellular cuticle, which is highly protective in nature. Just below that there is a columnar epithelial cell layer called epidermis. So below epidermis there is muscular layer which is made up of 2 types of muscles, namely longitudinal as well as circular muscles. And these longitudinal and circular muscles are antagonistic in their action. ನೀವು ನೆನಪಿಟ್ಕೊಳ್ಳಿ, ಯಾಕೆ ಎರಡು ವಿಧವಾದ ಮಸಲ್ಸ್, ಎರಡು ಥರದ ಅರೇಂಜ್ಮೆಂಟ್ ಯಾಕೆ ಉಂಟಂತ ಹೇಳಿದರೆ, ದಿಸ್ ಟೈಪ್ ಆಫ್ ಟೂ ಟೈಪ್ಸ್ ಆರ್ ಅರೇಂಜ್ಮೆಂಟ್ ಆಫ್ ದೀಸ್ ಮಸಲ್ಸ್ ಹೆಲ್ಪ್ ಇನ್ ದ ಮೂಮೆಂಟ್. ಒಂದು ಹೀಗೆ ಕಾಂಟ್ರಾಕ್ಟ್ ಆದರೆ ಇನ್ನೊಂದು ಈ ಡೈರೆಕ್ಷನಲ್ಲಿ ಕಾಂಟ್ರಾಕ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಕನ್ಸ್ಟ್ರಿಕ್ಷನ್ ಆಫ್ ದ ಬಾಡಿ ವಿಲ್ ಬಿ ಪಾಸಿಬಲ್ ಬೈ ದ ಸರ್ಕ್ಯುಲರ್ ಮಸಲ್ ಆ್ಯಂಡ್ ಲಾಂಜಿಟ್ಯೂಡಿನಲ್ ಮಸಲ್ಸ್ ವಿಲ್ ಕಾಂಟ್ರಾಕ್ಟ್ ಇನ್ ದ ಲಾಂಜಿಟ್ಯೂಡಿನಲ್ ಡೈರೆಕ್ಷನ್ ವಿಚ್ ಹೆಲ್ಪ್ ಇನ್ ಡಿಫರೆಂಟ್ ಟೈಪ್ಸ್ ಆಫ್ ಮೂಮೆಂಟ್ಸ್. ಹಾಗೆ 4ನೇ ಲೇಯರ್ ಏನು ಹೇಳಿದ್ದೆ ನಾನು, ಇಟ್ ಈಸ್ ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ಸೀಲಮಿಕ್ ಎಪಿಥೀಲಿಯಂ. ಇನ್ ದಿಸ್ ವೇ ನೌ ಇಟ್ ಸೆಲ್ಫ್ ಯು ಹ್ಯಾವ್ ಕೇಮ್ ಟು ನೋ ದ್ಯಾಟ್ body structures or organs are combination of different types of tissues. Okay, this is about the body wall. Next system is the digestive system. So in this digestive system you can see all these parts. See, this diagram is very important for your exam along with the description. ನೀವು ಡಯಾಗ್ರಾಮ್ ಅನ್ನು ಕೂಡ ಸರಿಯಾಗಿ ಕಲಿಬೇಕು. ಇದು ಇಂಪಾರ್ಟೆಂಟ್ ಡಯಾಗ್ರಾಮ್. ಮಾರ್ಫಾಲಜಿ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್, ಇದು ಕೂಡ ಇಂಪಾರ್ಟೆಂಟ್. ಓಕೆ ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು ದೇಹ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿರುವ ಎಲ್ಲ ಸಿಸ್ಟಮ್ಸ್ ಕೂಡ ಸರಿಯಾಗಿ ಕೆಲಸ ಮಾಡಬೇಕು. ರಿಮೆಂಬರ್, ದ ಫಂಕ್ಷನ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಡೈಜೆಷನ್ ಆ್ಯಂಡ್ ಎಬ್ಸಾರ್ಪ್ಷನ್ ಆಫ್ ಫುಡ್ ವಿಚ್ ವಿಲ್ ಬಿ utilized for different activities to get the energy. ನಮ್ಮ ದೇಹದಲ್ಲಿ ಈ ಡೈಜೆಸ್ಟಿವ್ ಸಿಸ್ಟಮ್ ಆಹಾರವನ್ನು ವಿಭಜನೆ ಮಾಡಿ ಅದನ್ನು ಡೈಜೆಸ್ಟ್ ಮಾಡಿ ಅದನ್ನು ಎಬ್ಸಾರ್ಬ್ ಆಗುವ ಒಂದು ಫಾರ್ಮಿಗೆ ತರ್ತದೆ. ಅದನ್ನು ಅದರ್ವೈಸ್ ಆ ದೊಡ್ಡ ದೊಡ್ಡ ಸಬ್ಸ್ಟೆನ್ಸಸ್ ನಮ್ಮ ದೇಹಕ್ಕೆ ಎಬ್ಸಾರ್ಬ್ ಆಗುವುದಿಲ್ಲ. ಅವುಗಳು ತುಂಬ ದೊಡ್ಡದಿದ್ದಾವೆ, ಅವುಗಳು ಸೆಲ್ಲಿನ ಮೂಲಕ ಪಾಸ್ ಆಗಿ ಹೋಗುವುದಿಲ್ಲ. ಹಾಗಾಗಿ what we need to do is we have to break it chemically as well as mechanically ಮತ್ತು ಕೆಮಿಕಲಿ ಅದನ್ನು ವಿಭಜನೆ ಮಾಡಿ ಅದನ್ನು ಎಬ್ಸಾರ್ಬ್ ಆಗುವಂಥ ಒಂದು ಫಾರ್ಮಿಗೆ ತಂದು ಅದನ್ನು ಇಂಟೆಸ್ಟೈನಲ್ಲಿ ಅದನ್ನು ದೇಹಕ್ಕೆ ಎಬ್ಸಾರ್ಬ್ ಮಾಡಿದ ಮೇಲೆ ನಂತರದ ಕೆಲಸವನ್ನು ಸರ್ಕ್ಯುಲೇಟರಿ ಸಿಸ್ಟಮ್ ಮಾಡ್ತದೆ. ಅರ್ಥ ಆಯ್ತಲ್ಲ? ದಟ್ ಸರ್ಕ್ಯುಲೇಟರಿ ಸಿಸ್ಟಮ್ ವಿಲ್ ಕ್ಯಾರಿ ದೋಸ್ ಎಬ್ಸಾರ್ಬ್ಡ್ ಮೆಟೀರಿಯಲ್ಸ್ and transport it to various parts of the body. ಹಾಗಾಗಿ ನೆನಪಿಟ್ಟುಕೊಳ್ಳಿ, ಒಂದು ಸಿಸ್ಟಮ್ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿಯೇ ಕೆಲಸ ಮಾಡೋದಲ್ಲ, ಇಟ್ ವಿಲ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ದ ಅದರ್ ಸಿಸ್ಟಮ್ ಆಫ್ ದ ಬಾಡಿ. ಆಗ ಮಾತ್ರ ಇಡೀ ದೇಹ ಒಂದು ಯೂನಿಟಿನ ಹಾಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ಸಚ್ ಫಸ್ಟ್ ಸಿಸ್ಟಮ್, ದಟ್ ಈಸ್ ಡೈಜೆಸ್ಟಿವ್ ಸಿಸ್ಟಮ್. ನೋಡಿ, ಹೈಯರ್ ಆನಿಮಲ್ಸಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿದರೆ ಅದರಲ್ಲಿ 2 ಇಂಪಾರ್ಟೆಂಟ್ ಪಾರ್ಟ್ಸ್ ಇರ್ತದೆ. ಆ ಪಾರ್ಟ್ಸ್ ಯಾವುದು? ಎಲಿಮೆಂಟರಿ ಕೆನಾಲ್ ಆಸ್ ವೆಲ್ ಆಸ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಒಂದು ಎಲಿಮೆಂಟರಿ ಕೆನಾಲ್, ಮತ್ತೇನು ಅದರ ಜೊತೆಗೆ ಅದರ ಒಟ್ಟಿಗೆ ಎಸೋಸಿಯೇಟ್ ಆಗಿರುವಂಥ ಇನ್ನೊಂದು ಸ್ಟ್ರಕ್ಚರ್ ಯಾವುದು? ಅದು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಈಗ ನಮ್ಮ ದೇಹದಲ್ಲಿ ಎಲಿಮೆಂಟ್ರಿ ಕೆನಾಲ್ ಅಂತ ಹೇಳಿದ್ರೆ ಏನು? ಟ್ಯೂಬ್. ಅದೊಂದು ಎಲಿಮೆಂಟ್ರಿ ಕೆನಾಲ್ ಈಸ್ ದ ಟ್ಯೂಬ್ ದಟ್ ಸ್ಟಾರ್ಟ್ಸ್ ಫ್ರಮ್ ಮೌತ್ ಆ್ಯಂಡ್ ಎಂಡ್ಸ್ ಇನ್ ಏನಸ್. ಅವುಗಳ ಮಧ್ಯದಲ್ಲಿ ಅವುಗಳೇನು ಮಾಡ್ತವೆ? ದೇ ವಿಲ್ ರಿಸೀವ್ ಡಿಫರೆಂಟ್ ಡೈಜೆಸ್ಟಿವ್ ಎಂಜೈಮ್ಸ್. ಜೀರ್ಣಕ್ಕೆ ಬೇಕಾಗಿರುವ ಕಿಣ್ವಗಳೇನಿದ್ದಾವೆ ಅವುಗಳೆಲ್ಲ ಈ ಎಲಿಮೆಂಟ್ರಿ ಕೆನಾಲಿಗೆ ಬಂದಾಗಲೇ ಆ ಸಿಸ್ಟಮಿನಲ್ಲಿ ಆ ಕೆಲಸ ಕಂಪ್ಲೀಟ್ ಆಗಿ ಆಗುವಂಥದ್ದು. ಹಾಗಾಗಿ ಎಲಿಮೆಂಟ್ರಿ ಕೆನಾಲ್ ಆಸ್ ವೆಲ್ ಆಸ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ದ ಅರ್ಥ್ವರ್ಮ್. ಸೊ ಈಗ ಅರ್ಥ್ವರ್ಮಿನ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ, ಇಟ್ ಈಸ್ ವೆರಿ ವೆಲ್ ಡೆವಲಪ್ಡ್. It is complete digestive system which has got mouth and anus as 2 important openings. ಈ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಏನು ಕೆಲಸ ಮಾಡ್ತದೆ? ದಿಸ್ ಅರ್ಥ್ವರ್ಮ್
is detritivorous animal. Remember, earthworm is the detritivorous animal. It feeds on dead and decaying plant materials along with the soil. ಹಾಗಾದರೆ ಡೈಜೆಸ್ಟಿವ್ ಸಿಸ್ಟಮ್ ಆ ಮಣ್ಣನ್ನು ಕೂಡ ಕರಗಿಸುವಂಥ ಶಕ್ತಿಯನ್ನು ಹೊಂದಿರಬೇಕು. ಹಾಗಾಗಿ ಅದಕ್ಕೆ ಸರಿಯಾದ ಸ್ಟ್ರಕ್ಚರ್ಸನ್ನು ನಾವು ಈ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನೋಡ್ಬೋದು. And here we generally say that alimentary canal acts like tube within the tube. ಹಾಗಾದರೆ ಇದನ್ನು ಏಕೆ ಹೀಗೆ ಕರೀತಾರೆ? ಬಿಕಾಸ್ ದ ಎಲಿಮೆಂಟ್ರಿ ಕೆನಾಲ್ ಈಸ್ ಅ ಸ್ಟ್ರೈಟ್ ಟ್ಯೂಬ್. ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ ದ ಸ್ಟ್ರೈಟ್ ಇಲಾಂಗೇಟೆಡ್ ಟ್ಯೂಬ್ ವಿಚ್ ರನ್ಸ್ ಫ್ರಾಮ್ ದ ಫಸ್ಟ್ ಸೆಗ್ಮೆಂಟ್ ಟು ದ ಲಾಸ್ಟ್ ಸೆಗ್ಮೆಂಟ್ ವಿಚ್ ಈಸ್ ನೋನ್ ಆಸ್ ಏನಲ್ ಸೆಗ್ಮೆಂಟ್. ಸೊ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲಿ ಮೌತಿಂದ ಸ್ಟಾರ್ಟ್ ಆಗಿ ಉದ್ದಕ್ಕೆ ಒಂದು ಟ್ಯೂಬಿನ ಹಾಗೆ ಪೋಸ್ಟೀರಿಯರ್ ಏನಸ್ ತನಕ ಕೂಡ ಅದು ಎಕ್ಸ್ಟೆಂಡ್ ಆಗಿದೆ. So it runs between the first segment to the last. A terminal mouth, ಈಗ ಇಲ್ಲಿ ಏನು first part of the alimentary canal is mouth. So mouth actually it opens into the next structure called buccal cavity. ಈಗ ನಿಮಗೆ ಇದು mouth, ಆ mouth ಏನಾಗ್ತದೆ? It opens into the buccal cavity. See students, here you need to remember the structure along with their locations in the different body segments. ನೀವು ಇದರ ಡೈಜೆಸ್ಟಿವ್ ಸಿಸ್ಟಮಿನ ಎಕ್ಸ್ಪ್ಲನೇಷನ್ ಕೊಡುವಾಗ ಅದು ಯಾವ ಸೆಗ್ಮೆಂಟಲ್ಲಿ ಇದೆ ಅನ್ನೋದನ್ನು ಕೂಡ ನೀವು ಎಕ್ಸಾಮಿಗೆ ಬರಿಬೇಕಾಗ್ತದೆ. ಅರ್ಥ ಆಯ್ತಾ? ಹಾಗಾಗಿ ನಾವೀಗ ಫಸ್ಟ್ ಮೌತಿಂದ ಸ್ಟಾರ್ಟ್ ಮಾಡಿದರೆ ಈ ಮೌತ್ ಏನಿದೆ ಅದು ಟರ್ಮಿನಲ್, ಅಂದರೆ ಅದು ಫಸ್ಟ್ ಸೆಗ್ಮೆಂಟ್. ಇಲ್ಲಿ ನೀವು ನೋಡ್ಬೋದು ಅದು ಮೊದಲನೆಯ ಸೆಗ್ಮೆಂಟಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಆ ಮೊದಲನೆಯ ಸೆಗ್ಮೆಂಟಲ್ಲಿ ಇಲ್ಲಿ ಸ್ಟಾರ್ಟ್ ಆದ ಮೇಲೆ ಇದು ಮೌತ್ ಅನ್ನುವಂಥದ್ದು ಒಂದು ಜಸ್ಟ್ ಓಪನ್, ಅದು ಓಪನಿಂಗ್, ಅದರ ಮೂಲಕ ಆಹಾರವನ್ನು ಅರ್ಥವಂ ತಗೊಳ್ತದೆ ಒಳಗೆ. ಅದು ನೆಕ್ಸ್ಟ್ ಒಂದು ಅಗಲವಾದ ಕ್ಯಾವಿಟಿಯನ್ನು ಕೊಡ್ತದೆ. ಸೊ ಮೌತ್ ಲೀಡ್ಸ್ ಟು ಎಕ್ಸ್ಪ್ಯಾಂಡೆಡ್ ಡಯಲೇಟೆಡ್ ಪೋರ್ಷನ್ ಕಾಲ್ಡ್ ಬಕ್ಕಲ್ ಕ್ಯಾವಿಟಿ. ಇಲ್ಲಿ ನೀವು ನೋಡುವುದಾದರೆ ಅದು ಏನು ಸೆಗ್ಮೆಂಟ್ ನಂಬರ್ 1ರಿಂದ ಹಿಡಿದು 3ರ ತನಕ ಕೂಡ ಅದು ಎಕ್ಸ್ಟೆಂಡ್ ಆಗಿದೆ. ಸೊ ಅದರ ನಂತರ ಈ ಬಕ್ಕಲ್ ಕ್ಯಾವಿಟಿಗಿಂತ ಇನ್ನೊಂದು ಅಗಲವಾದ ಪೋರ್ಷನ್ ಇದೆ ಎಲಿಮೆಂಟ್ರಿ ಕೆನಾಲಲ್ಲಿ, ಅದಕ್ಕೆ ನಾವು ಏನು ಹೇಳ್ತೇವೆ? ಇಟ್ ಈಸ್ ಕಾಲ್ಡ್ ಫ್ಯಾರಿಂಗ್ಸ್. ರಿಮೆಂಬರ್, ದ ಬಕ್ಕಲ್ ಕ್ಯಾವಿಟಿ ಲೀಡ್ಸ್ ಟು ಮಸ್ಕ್ಯುಲಾರ್ ಫ್ಯಾರಿಂಗ್ಸ್. ಬಕ್ಕಲ್ ಕ್ಯಾವಿಟಿಯ ನಂತರ ಬರುವಂಥದ್ದು ಅದಕ್ಕಿಂತ ಕೂಡ ಜಾಸ್ತಿ ಡಯಲೇಟೆಡ್ ಅಗಾಲವಾದ ಸ್ಟ್ರಕ್ಚರಿಗೆ ಕೊಡ್ತದೆ. ಅದನ್ನು ನಾವೇನು ಹೇಳ್ತೇವೆ? ಇಟ್ ಈಸ್ ಕಾಲ್ಡ್ ಫ್ಯಾರಿಂಗ್ಸ್. ಸೊ ಫ್ಯಾರಿಂಗ್ಸ್ ಈಸ್ ಲೊಕೇಟೆಡ್ ಇನ್ ದ 4th segment. Remember, it is located in the 4th segment, and from there arises a small narrow ಟ್ಯೂಬ್. ಇಲ್ಲಿ ಕಾಣ್ತದೆ ನಿಮಗೆ ಈ ಫ್ಯಾರಿಂಗ್ಸ್ ಅಗಲ ಆಗಿತ್ತು, ಅದು ಪೋಸ್ಟೀರಿಯರ್ ಎಂಡಿಗೆ ಹೋದ ಹಾಗೆ ನೆಕ್ಸ್ಟ್ ಪೋರ್ಷನಿಗೆ ಹೋಗುವಾಗ ಅದು ನ್ಯಾರೋ ಆಗ್ತಾ ಬರ್ತದೆ. ಅರ್ಥ ಆಯ್ತಾ? ಅದರ ಡಯಾಮೀಟರ್ ಕಡಿಮೆ ಆಗ್ತಾ ಬರ್ತದೆ. ಆ್ಯಂಡ್ ಇಟ್ ಫಾರ್ಮ್ಸ್ ಅ ಇಲಾಂಗೇಟೆಡ್ ಟ್ಯೂಬ್ ಕಾಲ್ಡ್ ಈಸೋಫೇಗಸ್. ಹಾಗಾಗಿ ಈಸೋಫೇಗಸ್ ಈಸ್ ಅ ಸ್ಮಾಲ್ ನ್ಯಾರೋ ಟ್ಯೂಬ್ ವಿಚ್ ಈಸ್ ಫೌಂಡ್ ಇನ್ ದ ಸೆಗ್ಮೆಂಟ್ ನಂಬರ್ 5th to 7th. It is extended from 5th to 7th segment. ನೀವಿಲ್ಲಿ ನೋಡ್ಬೋದು 5th ಇಂದ ಸಾಮಾನ್ಯವೋ ಇಲ್ಲಿಂದ ಏನು 7th segments ತನಕ ಕೂಡ ಅದು ಎಕ್ಸ್ಟೆಂಡ್ ಆಗಿದೆ. ಓಕೆ, ನೆಕ್ಸ್ಟ್ ಆಫ್ಟರ್ವರ್ಡ್ಸ್ ಇಟ್ ಕಂಟಿನ್ಯೂಸ್ ಆಸ್ ಅನದರ್ ಸ್ಟ್ರಕ್ಚರ್ ಕಾಲ್ಡ್ ಗಿಜಾರ್ಡ್. ಇಲ್ಲಿ ನೋಡಿ, ಇದು ಗಿಜಾರ್ಡ್ ಪಾರ್ಟ್. ದಿಸ್ ಈಸ್ ಕಾಲ್ಡ್ ಗಿಜಾರ್ಡ್. So what is the character of the gizzard? Gizzard is a muscular structure. ಅದು ಹೇಗಿದೆ? ಅದು ಮಸ್ಕ್ಯುಲಾರ್ ಹಾರ್ಡ್ ಸ್ಟ್ರಕ್ಚರ್. ಅದರ ಒಳಗೆ ಏನಿದೆ ಅಂತ ಹೇಳಿದರೆ ಇಟ್ ಈಸ್ ಲೈನ್ಡ್ ವಿತ್ ದ ಕ್ಯೂಟಿಕಲ್. ಅದರ ಒಳಗೆ ಕ್ಯೂಟಿಕಲ್ಲಿನ ಲೈನಿಂಗ್ ಇರ್ತದೆ. ಈ ಕ್ಯೂಟಿಕಲನ್ನು ಲೈನಿಂಗ್ ಇರುವುದರಿಂದ ಅದರ ಉಪಯೋಗ ಏನು? ಇಟ್ ಈಸ್ ಹೆಲ್ಪ್ಫುಲ್ ಇನ್ ದ ಗ್ರೈಂಡಿಂಗ್ ಆಫ್ ದ ಫುಡ್. ನೆನಪಿಟ್ಕೊಳ್ಳಿ, ಈ ಗಿಜಾರ್ಡ್ ಸೆಗ್ಮೆಂಟ್ ನಂಬರ್ 8th to 9th ಅಲ್ಲಿ ಇರ್ತದೆ. ಸೊ ಈಸೋಫೇಗಸ್ ಸ್ಟಾರ್ಟ್ಸ್ ಎಟ್
fifth segment ends up in the seventh segment, whereas gizzard starts at the eighth segment and ends in the ninth segment. It is highly muscular organ which is lined internally by the chitinous cuticle. This muscular nature of the gizzard is very important in mechanical digestion of the food. ನಾವು ಹೀಗೆ ಬಾಯಲ್ಲಿ ಜಗಿತೇವೆ ನೋಡಿ, ಅದೇ ರೀತಿ ಅದು ಆ ಫುಡ್ಡನ್ನು ಅಲ್ಲಿ ಗ್ರೈಂಡ್ ಮಾಡ್ತದೆ. ಸೊ ರಿಮೆಂಬರ್, ಇಟ್ ಇಸ್ ಫೌಂಡ್ ಇನ್ ದ 8th to 9th segment. So let us see the next part in digestive system. ಏನದು? It is stomach. When compared to gizzard, stomach is narrow tube. ಸ್ಟೊಮಕ್ ಸ್ವಲ್ಪ ನಮ್ಮ ಸ್ಟೊಮಕಿನಷ್ಟು ದೊಡ್ಡ ಪಾರ್ಟ್ ಅಲ್ಲ ಅದು, ಇದು ಸ್ವಲ್ಪ ನ್ಯಾರೋ ಸಪೂರವಾಗಿರುವಂಥ ಒಂದು ಟ್ಯೂಬ್. ಅರ್ಥ ಆಯ್ತಲ್ಲ? ದಟ್ ಸ್ಟೊಮಕ್ ಈಸ್ ಎಕ್ಸ್ಟೆಂಡೆಡ್ ಫ್ರಮ್ ಸೆಗ್ಮೆಂಟ್ ನಂಬರ್ 9th to 14th. 9ರಲ್ಲಿ ಸ್ಟಾರ್ಟ್ ಆಗ್ತದೆ, 14ಕ್ಕೆ ಅದು ಎಂಡ್ ಆಗ್ತದೆ. ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ದಿಸ್ ಪೋರ್ಷನ್ ಈಸ್ ದ ಸ್ಟೊಮಕ್ ಪೋರ್ಷನ್. ಓಕೆ, ಈ ಸ್ಟೊಮಕ್ಕಿನ ಒಂದು ವಿಶೇಷತೆ ಏನಂತ ಹೇಳಿದರೆ, these earthworms are going to feed on decaying leaves. ಗಿಡಗಳ ಎಲೆಗಳು ಉದುರಿರ್ತದೆ, ಆ ಉದುರಿದ ಎಲೆಗಳು ಸರ್ಫೇಸ್ ಸಾಯಿಲ್ನಲ್ಲಿ ಇರ್ತದೆ. ಅದು ಈ ಸಾಯಿಲ್ನ ಜೊತೆಗೆ ಮಿಕ್ಸ್ ಆಗಿ ಡಿಗ್ರೇಡ್ ಆಗ್ತಾ ಹೋಗ್ತಾ ಇರ್ತದೆ. ಅದರಲ್ಲಿ ಮೈಕ್ರೋಬ್ಸ್ ಕೂಡ ಇರ್ತವೆ. ದೇ ವಿಲ್ ಡಿಗ್ರೇಡ್ ದ ಸರ್ಫೇಸ್ ಲೀಫ್ ಲಿಟರ್ಸ್. ಸೊ ಆ ಡಿಕೇಯಿಂಗ್ ಲೀವ್ಸ್ ಏನಿರ್ತದೆ ಅದರಲ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಜಾಸ್ತಿ ಇರ್ತದೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಮಿಕ್ಸ್ಡ್ ವಿತ್ ದ ಸಾಯಿಲ್. ಆ್ಯಕ್ಚುಲಿ ದಿಸ್ ಆರ್ಗ್ಯಾನಿಕ್ ಮೆಟೀರಿಯಲ್ ಕಂಟೈನ್ಸ್ ಹ್ಯೂಮಸ್. ಅದಕ್ಕೆ ನಾವೇನು ಹೇಳ್ತೇವೆ, ಈ ಆರ್ಗ್ಯಾನಿಕ್ ರಿಚ್ ಹ್ಯೂಮಸ್ ಅಂತ ಹೇಳಿ ಕರೀತೇವೆ. ಸೊ ಆ ಆರ್ಗ್ಯಾನಿಕ್ ರಿಚ್ ಹ್ಯೂಮಸ್ ಏನಿದೆ ನೋಡಿ, ಅದರಲ್ಲಿ ಒಂದು ಆ್ಯಸಿಡ್ ಇರ್ತದೆ. ದಟ್ ಆ್ಯಸಿಡ್ ಈಸ್ ಕಾಲ್ಡ್ ಹ್ಯೂಮಿಕ್ ಆ್ಯಸಿಡ್. So organic leaf litters, decaying leaf litters, they contain humic acid which is dangerous for the earthworm. When there is more humic acid, earthworms cannot digest their food materials properly, efficiently. ಹಾಗಾಗಿ ಅದನ್ನು ಏನು ಮಾಡಬೇಕು, ಆ ಹ್ಯೂಮಿಕ್ ಆ್ಯಸಿಡನ್ನು ತೆಗಿಬೇಕಾದ್ರಿಂದ. ಆ ರೀಸನಿಗೋಸ್ಕರ ದ ಸ್ಟೊಮಕ್ ಗ್ಲ್ಯಾಂಡ್ಸ್ ಕಾಲ್ಡ್ ಕ್ಯಾಲ್ಸಿಫೆರಸ್ ಗ್ಲ್ಯಾಂಡ್ಸ್, they neutralize the humic acid present in the humus. ಸ್ಟೊಮಕಿನಲ್ಲಿ ಇರುವಂಥ, ಸ್ಟೊಮಕಿನ ಲೈನಿಂಗಲ್ಲಿ ಇರುವಂಥ ಈ ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ, ಮತ್ತೆ ನೆನ್ಪಿಟ್ಕೊಳ್ಬೇಕು ನಾವು, ಈ ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ ಅದರಲ್ಲಿ ಸ್ಪೆಷಲೈಸ್ಡ್ ಕ್ಯಾಲ್ಸಿಫೆರಸ್ ಗ್ಲ್ಯಾಂಡ್ಸ್ ಅಂತ ಉಂಟು. ದೀಸ್ ಕ್ಯಾಲ್ಸಿಫೆರಸ್ ಗ್ಲ್ಯಾಂಡ್ಸ್ ದೇ ಸೆಕ್ರೀಟ್ ಆಲ್ಕಲಿನ್ ಸೆಕ್ರೀಷನ್. ಅದು ಯಾಕೆಂದರೆ ಇದು ಆ್ಯಸಿಡ್ ಅಲ್ವಾ, ಆ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಆಲ್ಕಲಿನ್ ಸೆಕ್ರೀಷನ್ ಮಾಡ್ತದೆ. ಅದು ಹ್ಯೂಮಿಕ್ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡ್ತದೆ. ವಾಟ್ ಈಸ್ ನ್ಯೂಟ್ರಲೈಸೇಷನ್? ಅದು ಆ್ಯಸಿಡು ಕೂಡ ಅಲ್ಲ, ಈಗ ಬೇಸ್ ಕೂಡ ಅಲ್ಲ, ಅಂಥ ಒಂದು ಕಂಡೀಷನಿಗೆ ತರ್ತದೆ ಅದು. ಆಗ ಡೈಜೆಷನ್ ಸುಲಭವಾಗಿ ಆಗ್ತದೆ. ಸೊ ಈ ಸ್ಟೊಮಕಿನ ನಂತರ ನೆಕ್ಸ್ಟ್ ಪೋರ್ಷನ್ ಯಾವುದು? ಇಟ್ ಈಸ್ ಇಂಟೆಸ್ಟೈನ್. You can clearly make out the difference between stomach and the intestine. Intestine ಹೇಗಿದೆ? ಈ ಸ್ಟೊಮಕ್ಕಿಗಿಂತ ಸ್ವಲ್ಪ ಬ್ರಾಡ್ ಇದೆ, ಅಗಲ ಇದೆ. ಸೊ ವೆನ್ ಯು ಡ್ರಾ ದ ಡಯಾಗ್ರಾಮ್, ಯು ಆಲ್ ಹ್ಯಾವ್ ಟು ನೋಟಿಸ್ ಆಲ್ ದೀಸ್ ಪಾಯಿಂಟ್ಸ್. ಯಾವುದು ಡೈಲೇಟೆಡ್ ಸ್ಟ್ರಕ್ಚರ್, ಯಾವುದು ನ್ಯಾರೋ ಇರುವ ಸ್ಟ್ರಕ್ಚರ್, ಯು ಹ್ಯಾವ್ ಟು ಶೋ ದ ಕ್ಲಿಯರ್ ಕಟ್ ಡಿಫರೆನ್ಸಿಯೇಷನ್. ಇಂಟೆಸ್ಟೈನ್, ಸ್ಟೊಮಕ್ ಎಲ್ಲ ಒಂದೇ ಲೆಕ್ಕ ಟ್ಯೂಬಿನಾಗೆ ಬಿಡಿಸೋದಲ್ಲ, ಸ್ವಲ್ಪ ಅಗಲ ನೋಡಿ. ಸ್ಟೊಮಕ್ ಸ್ವಲ್ಪ ನ್ಯಾರೋ ಇದೆ, ಅದರ ನಂತರದ ಇಂಟೆಸ್ಟೈನ್ ಪಾರ್ಟ್ ಬರುವಾಗ ಅದು ಅಗಲ ಇದೆ. ನಮ್ಮದರಲ್ಲಿ ಆದರೆ ಸ್ಟೊಮಕ್ ಏನು ಜಠರ ಅಂತ ಹೇಳ್ತೇವೆ, ಅದು ದೊಡ್ಡದು ಚೀಲ, ಅದು ಅದರೊಳಗೆ ಫುಡ್ ಸ್ಟೋರ್ ಆಗ್ತದೆ. ಬಟ್ ಇಲ್ಲಿ ಹಾಗೆ ಅಲ್ಲ, ಫುಡ್ ಇಲ್ಲಿ ಸ್ಟೋರ್ ಆಗುವಂಥ ಕೆಲಸ ಏನಿಲ್ಲ. ಹಾಗಾಗಿ ಈ ಸ್ಟೊಮಕ್ ನ್ಯಾರೋ ಉಂಟು. ಅದರ ನಂತರದ ಪಾರ್ಟ್ ಏನಿದೆ ಇಂಟೆಸ್ಟೈನ್, ದಟ್ ಈಸ್ ಬ್ರಾಡರ್, ಇಟ್ ಈಸ್ ಮೋರ್ ಬ್ರಾಡರ್. ಓಕೆ, ದಿಸ್ intestine is situated in the segment number 15th to the last segment. It has extended. ಇಲ್ಲಿ 15ನೇ ಸೆಗ್ಮೆಂಟ್ ಇಂದ ಲಾಸ್ಟ್ ಸೆಗ್ಮೆಂಟ್ಗೆ ಅದು ಉದ್ದಕ್ಕೆ, ದೇಹದ ಉದ್ದಕ್ಕೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಅರ್ಥ ಆಯ್ತಾ? ಸೊ ಹಿಯರ್ ದಿಸ್ ಇಂಟೆಸ್ಟೈನ್ contains, possesses two short conical intestinal cae. ಅದರಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಈ ಇಂಟೆಸ್ಟೈನಿನಲ್ಲಿ
ನಮಗೆ ಸಾಮಾನ್ಯ ಸೆಗ್ಮೆಂಟ್ ನಂಬರ್ 25th to 35, 25th 35 ಸೆಗ್ಮೆಂಟ್ ನಂಬರ್ ತನಕ ಏನಿದೆ, ದೇರ್ ಈಸ್ ಅ ಸ್ಟ್ರಕ್ಚರ್ ಕಾಲ್ಡ್ ಟಿಫ್ಲೋಸೋಲ್. ಅರ್ಥ ಆಯ್ತಾ? ಅದಕ್ಕಿಂತ ಮೊದಲು ಈ ಇಂಟೆಸ್ಟೈನನ್ನು ನೀವು ಅಬ್ಸರ್ವ್ ಮಾಡಿದರೆ ಅಲ್ಲಿ ಏನಿದೆ, ದೇರ್ ಈಸ್ ಅ ಸ್ಟ್ರಕ್ಚರ್ ನೋನ್ ಆಸ್ ಇಂಟೆಸ್ಟೈನಲ್ ಸೀಕಮ್. ಇಟ್ ಈಸ್ ಫೌಂಡ್ ಅರೌಂಡ್ ಏನು ಈ 25th ಸೆಗ್ಮೆಂಟಿನಲ್ಲಿ ಇರ್ಬೋದದು. ಅಲ್ಲಿ ಈ ಥರದ ಒಂದು ಏನು 2 ಸೈಡಿಂದ ಇಲಾಂಗೇಟೆಡ್ ಸ್ಟ್ರಕ್ಚರ್ಸ್ ಉಂಟು, ಅದನ್ನು ನಾವು ಸೀಕಮ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಇಟ್ ಈಸ್ ಇಂಟೆಸ್ಟೈನಲ್ ಸೀಕಮ್. ಸೊ ಇಂಟೆಸ್ಟೈನಲ್ ಸೀಕಮ್ ಏನದರ ಕೆಲಸ ನಿಮಗೆಲ್ಲ ಗೊತ್ತುಂಟು. ಈ ಇಂಟೆಸ್ಟೈನ್ ಡೈಜೆಷನು ಮಾಡ್ತದೆ, ಫುಡ್ಡನ್ನು ಎಬ್ಸಾರ್ಬ್ ಕೂಡ ಮಾಡ್ತದೆ. ಅದೇ ರೀತಿ ಇದರಲ್ಲಿ ಏನೋ ಒಂದು ಸ್ಪೆಷಲ್ ಸ್ಟ್ರಕ್ಚರ್, ಎಡಿಷನಲ್ ಸ್ಟ್ರಕ್ಚರ್ ಉಂಟಂತ ಹೇಳಿದಾಗ ಅದಕ್ಕೆ ಇನ್ನೊಂದು ಎಡಿಷನಲ್ ಫಂಕ್ಷನ್ ಇರ್ತದೆ. ಸೊ ಇಂಟೆಸ್ಟೈನಲ್ ಸೀಕಮ್ ಸೆಕ್ರೀಟ್ಸ್ ಎಂಜೈಮ್ಸ್ ರಿಕ್ವೈರ್ಡ್ ಫಾರ್ ದ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್. ಇವುಗಳು ತಿನ್ನುವ ಆಹಾರದಲ್ಲಿ ಇರುವಂತಹ ಕಾರ್ಬೋಹೈಡ್ರೇಟ್, ಸಕ್ಕರೆ ಅಂಶಗಳೆಲ್ಲ ಇರ್ತದಲ್ವಾ, ಈ ಶರ್ಕರೆಗಳನ್ನು ಅದು ಡೈಜೆಸ್ಟ್ ಮಾಡ್ತದೆ. ಸೊ ಈ ಸೀಕಮ್ ನಂತರ ಪುನಃ ಏನು, ಅದರ ನಂತರದ ಪಾರ್ಟಲ್ಲಿ ಇಂಟೆಸ್ಟೈನ್ ಸ್ವಲ್ಪ ಇನ್ನೂ ಜಾಸ್ತಿ ಬ್ರಾಡ್ ಇದೆ, ಸ್ವಲ್ಪ ಅಗಲ ಆಗ್ತದೆ. ಅದರಲ್ಲಿ ನೀವು ಆ ಇಂಟೆಸ್ಟೈನನ್ನು ಕಟ್ ಮಾಡಿದರೆ, ಇಫ್ ಯು ಕಟ್ ಓಪನ್ ದ ಇಂಟೆಸ್ಟೈನ್ ಆ್ಯಂಡ್ ಅಬ್ಸರ್ವ್, ಈಗ ಇಂಟೆಸ್ಟೈನನ್ನು ಹೇಗೆ ಕಟ್ ಮಾಡಿದ್ದಾರೆ, ಅಲ್ಲಿ ಈ ಥರ ಉದ್ದ ಇದ್ದ ಇಂಟೆಸ್ಟೈನಿನ ಒಂದು ಸಣ್ಣ ಪೋರ್ಷನನ್ನು ಹೀಗೆ ಓಪನ್ ಮಾಡಿ ಅದನ್ನು ಒಂದು ಸೈಡಿಗೆ ಅವರು ಈಚೆ ಓಪನ್ ಮಾಡಿ ತೋರಿಸಿದ್ದಾರೆ. ಸೊ ಇದೀಗ ಏನು, ಇಂಟೆಸ್ಟೈನಿನ ಒಳಗಿನ ಲ್ಯೂಮೆನ್, ಇಟ್ ಈಸ್ ಅ ಕ್ಯಾವಿಟಿ ಆ್ಯಕ್ಚುಲಿ, ಆ್ಯಂಡ್ ದಿಸ್ ವಾಲ್ ಈಸ್ ಓಪನ್ಡ್. ಜಸ್ಟ್ ಅದನ್ನು ಕಟ್ ಮಾಡಿ ಓಪನ್ ಮಾಡಿದ್ದಾರೆ. ನೀವು ರೂಮಿನ ಡೋರನ್ನು ಓಪನ್ ಮಾಡಿದಾಗ ಏನಾಗ್ತದೆ, ರೂಮಿನ ಒಳಗೆ ಹೋಗಿ ನೋಡ್ಲಿಕ್ಕೆ ಆಗ್ತದೆ. ಸೊ ಹಾಗೆ ಇಲ್ಲಿ ಓಪನ್ ಮಾಡಿದಾಗ ದೇ ಕುಡ್ ಸಿ ಏನು, ಅ ಸ್ಟ್ರಕ್ಚರ್ ಕಾಲ್ಡ್ ಟಿಫ್ಲೋಸೋಲ್. ಈ ಡಾರ್ಸಲ್ ಸೈಡಿನಲ್ಲಿ, ಡಾರ್ಸಲ್ ಸೈಡ್ ಆಫ್ ದ್ಯಾಟ್ ಇಂಟೆಸ್ಟೈನಲ್ ವಾಲ್ ಪೊಸೆಸಸ್ ಸ್ಟ್ರಕ್ಚರ್ ಕಾಲ್ಡ್ ಟಿಫ್ಲೋಸೋಲ್. ಅದನ್ನು ಟಿಫ್ಲೋಸೋಲ್ ಅಂತ ಕರೀತಾರೆ. ನಿಮಗೆ ನಮ್ಮ ಇಂಟೆಸ್ಟೈನಿನ ಬಗ್ಗೆ ಗೊತ್ತಿದ್ರೆ, ನಾವು ಯಾವಾಗಲೂ ನೀವು ಸಣ್ಣ ಕ್ಲಾಸಲ್ಲಿ ಕೇಳಿರ್ಬೋದು, ಇಂಟೆಸ್ಟೈನಿನ ಒಳಗೆ ಏನಿದೆ, ನಮಗೆ ಕೂಡ ಫಿಂಗರಿನ ಹಾಗಿನ ಪ್ರೊಜೆಕ್ಷನ್ಸ್ ನಮಗೆ ತುಂಬ ಜಾಸ್ತಿ ಇದೆ. ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ವಿಚ್ ಆರ್ ಕಾಲ್ಡ್ ವಿಲ್ಲೈ. ಈ ವಿಲ್ಲೈಯ ಹಾಗೇನೆ ಇಲ್ಲಿ ಇರುವ ಸ್ಟ್ರಕ್ಚರ್ ಏನು, ಇಟ್ ಈಸ್ ಕಾಲ್ಡ್ ಟಿಫ್ಲೋಸೋಲ್, ಬಟ್ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ದ ಡಾರ್ಸಲ್ ಸೈಡ್. ಅದು ಎಲ್ಲ ಕಡೆ ಇಲ್ಲ, ಬರೀ ಡಾರ್ಸಲ್ ವಾಲ್ ಅಲ್ಲಿ ಮಾತ್ರ ಉಂಟು. ಇಂಟೆಸ್ಟೈನ್ ಇದ್ದು ಡಾರ್ಸಲ್ ಸೈಡಲ್ಲಿ ಮಾತ್ರ ಉಂಟು. ಅದು ಏನಾಗ್ತದೆ, ಇಟ್ ವಿಲ್ ಸ್ಟಾರ್ಟ್ ಎಟ್ ದ ಸೆಗ್ಮೆಂಟ್ ನಂಬರ್ 25 ಆ್ಯಂಡ್ ಎಕ್ಸ್ಟೆಂಡೆಡ್ ಅಪ್ ಟು segment number 35. So ಏನದರ ಫಂಕ್ಷನ್, ಇಟ್ಸ್ ಫಂಕ್ಷನ್ ಈಸ್ ಟು ಇನ್ಕ್ರೀಸ್ ದ ಏರಿಯಾ ಆಫ್ ಎಬ್ಸಾರ್ಪ್ಷನ್. ಆಹಾರ ಜೀರ್ಣ ಆದ ಮೇಲೆ ಉಂಟಲ್ಲ, ಆ ಆಹಾರವನ್ನು ದೇಹಕ್ಕೆ ಎಬ್ಸಾರ್ಬ್ ಮಾಡಿಕೊಳ್ಳಿಕ್ಕೆ ಆ ಜಾಗ ಸಾಕಾಗೋದಿಲ್ಲ. ಸ್ವಲ್ಪ ಎಫಿಷಿಯೆಂಟಾಗಿ ಬೇಗ ಬೇಗ ಜೀರ್ಣ ಆಗಿ ಬೇಗ ಬೇಗ ಎಬ್ಸಾರ್ಬ್ ಆಗಬೇಕಾದ್ರೆ ಒಂದು ಸ್ವಲ್ಪ ಜಾಗ ಎಬ್ಸಾರ್ಪ್ಷನಿಗೆ ಜಾಸ್ತಿ ಬೇಕು. ಸೊ ಈ ಫುಡ್ ಬಂದು ಆ ಎಕ್ಸ್ಟ್ರಾ ಜಾಗದಲ್ಲಿ ಬಂದಾಗ ಬೇಗ ಫುಡ್ ಎಬ್ಸಾರ್ಬ್ ಆಗ್ತದೆ. ಸೊ ಇಟ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ಎಬ್ಸಾರ್ಪ್ಷನ್ ಆರ್ ಇಟ್ ಇನ್ಕ್ರೀಸಸ್ ಏರಿಯಾ ಆಫ್ ಎಬ್ಸಾರ್ಪ್ಷನ್ ಇನ್ ದ ಇಂಟೆಸ್ಟೈನ್. ಹಾಗಾಗಿ ಅದು ನೆನಪಿಟ್ಕೊಳ್ಬೇಕು, ಅದು ಇಂಪಾರ್ಟೆಂಟ್. ಸೊ ಟಿಫ್ಲೋಸೋಲ್ ಇಸ್ ದ ಏನು extra elongated finger like structure found in the intestine which increases area of absorption in the earthworm digestive system. Okay, next ಈಗ ನೋಡಿ, ಅದು ಯಾಕೆ 25th ಅಲ್ಲಿ ಸ್ಟಾರ್ಟ್ ಆಗಿ 35 ಅಲ್ಲಿ ಎಂಡ್ ಆಗಬೇಕು, ಯೋಚನೆ ಮಾಡಿ ನೋಡಿ. ಅದು ಯಾಕೆ ಹೇಳಿದರೆ, ಅದರ ನಂತರ ಏನು ಬರ್ತದೆ, ಇಂಟೆಸ್ಟೈನ್ ಮುಗೀತದೆ, ಇಂಟೆಸ್ಟೈನ್ ಉದ್ದಕ್ಕೆ ಹೋಗ್ತದೆ, ಇಟ್ ವಿಲ್ ಎಕ್ಸ್ಟೆಂಡ್ ಅಪ್ ಟು ಸರ್ಟನ್ ಸೆಗ್ಮೆಂಟ್ಸ್. ಯಾಕಂದರೆ ಈ ಅರ್ಥವಾಮ್ಸಲ್ಲಿ ನಮಗೆ ಒಂದು 120 ತನಕ ಕೂಡ ಸೆಗ್ಮೆಂಟ್ಸ್ ಉಂಟು. ಸೊ 35ರಲ್ಲಿ ಇದು ಎಂಡ್ ಆದರೆ ಸುಮಾರು ಒಂದು 80-90 ಸೆಗ್ಮೆಂಟ್ಸ್ ತನಕನೂ ಈ ಇಂಟೆಸ್ಟೈನ್ ಉದ್ದಕ್ಕೆ ಹೋದ ಮೇಲೆ ದ ಲೇಟರ್ ಪಾರ್ಟ್ ಈಸ್ ಮಾಡಿಫೈಡ್ ಫಾರ್ ಸ್ಟೋರೇಜ್ ಆಫ್ ಡೈಜೆಸ್ಟಿವ್ ವೇಸ್ಟ್. ನಿಮ್ಗೆ ಗೊತ್ತುಂಟು, ಅಲ್ಲಿ ನಂತರ ಏನಾಗಬೇಕು, ಅಲ್ಲಿ ಎಬ್ಸಾರ್ಪ್ಷನ್ ಇದ್ದು ಕೆಲಸ ಎಲ್ಲ ಮುಗಿಸಿ ಈ ಎಕ್ಸ್ಕ್ರೀಟರಿ ವೇಸ್ಟ್, ಆಹಾರದಲ್ಲಿ ಬೇಡದ ಪದಾರ್ಥಗಳು ಜೀರ್ಣ ಆಗದೆ ಉಳಿದಿರುವಂಥ ವೇಸ್ಟ್ ಎಲ್ಲ ಏನಾಗಬೇಕು, ದೇ ಶುಡ್ ಬಿ ಸ್ಟೋರ್ಡ್
ಅರ್ಥ ಆಯ್ತಾ? ಅಲ್ಲಿ ಅದು ಸ್ಟೋರ್ ಆಗ್ತದೆ, ಅಲ್ಲಿಯ ನಂತರ ಅದಕ್ಕೆ ಎಬ್ಸಾರ್ಪ್ಷನ್ ಫಂಕ್ಷನ್ ಇಲ್ಲ. ಸೊ ದೀಸ್ ಮೆಟೀರಿಯಲ್ಸ್ ಆರ್ ಎಕ್ಸ್ಕ್ರೀಟೆಡ್ ಆಸ್ ವರ್ಮಿ ಕಾಸ್ಟಿಂಗ್ಸ್. ಸೊ ಹಿಯರ್ ಯು ಕ್ಯಾನ್ ಕ್ಲಿಯರ್ಲಿ ಮೇಕ್ ಔಟ್ ದ ಡಿಫರೆಂಟ್ ಪಾರ್ಟ್ಸ್. ಇಲ್ಲಿ ಈ ರೀಜನಲ್ಲಿ ಟಿಫ್ಲೋಸೋಲ್, ಇಲ್ಲಿ ಒಂದು ಲೈನಿನ ಹಾಗೆ ತೋರಿಸಿದ್ದಾರೆ ನೋಡಿ. ಅದೇ ರೀತಿ ಇದೊಂದು ಸ್ಟ್ರಕ್ಚರ್ ಏನು, ಲಿಂಫ್ ಗ್ಲ್ಯಾಂಡ್ಸ್. ಡಯಾಗ್ರಾಮಲ್ಲಿ ಲಿಂಫ್ ಗ್ಲ್ಯಾಂಡ್ಸ್ ಅಂತ ಹೇಳಿದರೆ ನಾನು ನಿಮಗೆ ಹೇಳಿದ್ದೇನೆ, ಯಾವುದೇ ಆರ್ಗನ್ ಆಗಿರಲಿ, ಯಾವುದೇ ಟಿಶ್ಯೂ ಇರಲಿ, ಅದನ್ನು ಫಾರಿನ್ ಪಾರ್ಟಿಕಲ್ಸ್ ಅಥವಾ ಫಾರಿನ್ ಆಂಟಿಜೆನ್ಸ್ ಅಂತ ಏನು ಹೇಳ್ತೇವೆ, ಕ್ರಿಮಿಗಳಿಂದ, ಕಾಯಿಲೆ ತರುವ ಕ್ರಿಮಿಗಳಿಂದ ಅದನ್ನು ರಕ್ಷಿಸಬೇಕಾದ್ರೆ ದೇರ್ ಶುಡ್ ಬಿ ಸಮ್ ಕಾಂಪೊನೆಂಟ್ಸ್ ಆಫ್ ದ ಲಿಂಫ್ಯಾಟಿಕ್ ಸಿಸ್ಟಮ್, ಡಿಫೆನ್ಸ್ ಸಿಸ್ಟಮ್ ಆಫ್ ದ ಬಾಡಿ. ಸೊ ಅದು ಇಲ್ಲಿ ಈ ಡಯಾಗ್ರಾಮಲ್ಲಿ ಇನ್ನೊಂದು ಸ್ಟ್ರಕ್ಚರ್ ತೋರಿಸಿರುವಂಥದ್ದು. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್. ಐ ವಿಲ್ ಸಮರೈಸ್ ಇಟ್ ಇನ್ ಬ್ರೀಫ್. ಈಗ ಅರ್ಥ್ವರ್ಮ್ ಈಸ್ ಡೆಟ್ರಿಟಿವೋರಸ್. ಅದು ಎಲೆಗಳನ್ನು ತಿನ್ನುವಂಥ, ಡಿಗ್ರೇಡ್ ಆಗುವ, ಡಿಕೆ ಆಗುವ, ಕೊಳೆಯುತ್ತಿರುವ ಎಲೆಗಳನ್ನು ತಿನ್ನುವಂಥ ಆ್ಯನಿಮಲ್ ಆದದ್ರಿಂದ ಅದರ ಡೈಜೆಸ್ಟಿವ್ ಸಿಸ್ಟಮ್ ಏನು ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗಿದೆ. ಇಟ್ ಈಸ್ ವೆರಿ ವೆಲ್ ಡೆವಲಪ್ಡ್ ಆ್ಯಂಡ್ digestive system has got two parts, namely elementary canal which is tubular and associated glands. ಉಳ್ದ ಗ್ಲ್ಯಾಂಡ್ಗಳು ಅವುಗಳು ಏನು ಡೈಜೆಸ್ಟಿವ್ ಎನ್ಸೈಮ್ಸ್ ಅನ್ನು ಸೆಕ್ರೇಟ್ ಮಾಡಿ ಜೀರ್ಣ ಮಾಡಲಿಕ್ಕೆ ಈ ಎಲಿಮೆಂಟ್ರಿ ಕೆನಾಲ್ಗೆ ಹೆಲ್ಪ್ ಮಾಡುವಂಥ ಸ್ಟ್ರಕ್ಚರ್ಸ್. ಸೊ ಎಲಿಮೆಂಟ್ರಿ ಕೆನಾಲ್ ಈಸ್ ಟ್ಯೂಬ್ಯುಲರ್ ಆರ್ ಇಟ್ ಈಸ್ ಟ್ಯೂಬ್ ಲೈಕ್ ಕೆನಾಲ್ ವಿಚ್ ಈಸ್ ಸ್ಟ್ರೈಟ್ ಟ್ಯೂಬ್ ರನ್ನಿಂಗ್ ಫ್ರಾಮ್ ಫಸ್ಟ್ ಸೆಗ್ಮೆಂಟ್ to the last segment. Mouth is present in the first segment and mouth opens into the cavity called buccal cavity which is situated in first to third segments. So buccal cavity leads to another structure, more dilated muscular structure called pharynx. ಫ್ಯಾರಿಂಕ್ಸಿನ ಸುತ್ತ ಸಲೈವರಿ ಗ್ಲ್ಯಾಂಡ್ಸ್ ಇರ್ತದೆ. ನೆನಪಿಟ್ಕೊಳ್ಳಿ, ನಮಗೆ ಎಂಜಲಿನ ಗ್ರಂಥಿ ಹೇಗೆ ಉಂಟು ಹಾಗೆ ಇಟ್ ಈಸ್ ಆ್ಯಕ್ಚುಲಿ ಮಸ್ಕ್ಯುಲಾರ್ ಫ್ಯಾರಿಂಕ್ಸ್ ಈಸ್ ಸರೌಂಡೆಡ್ ಬೈ ದ ಸಲೈವರಿ ಗ್ಲ್ಯಾಂಡ್ಸ್. ದಟ್ಸ್ ವೈ ಇಟ್ ಈಸ್ ಮೋರ್ ಮಸ್ಕ್ಯುಲಾರ್. ನಿಮ್ಗೆ ಗೊತ್ತುಂಟು ಮಸಲ್ನ ಕೆಲಸ ಏನು, ಅದು ಸ್ಕ್ವೀಸ್ ಮಾಡುವಂಥದ್ದು. ಇಲ್ಲಿರುವ ಗ್ಲ್ಯಾಂಡ್ಸ್ ಅನ್ನು ಅದು ಪ್ರೆಸ್ ಮಾಡ್ತದೆ. ಸಲೈವರಿ ಗ್ಲ್ಯಾಂಡ್ಸ್ ಅನ್ನು ಮಸ್ಕ್ಯುಲಾರ್ ಫ್ಯಾರಿಂಕ್ಸ್ ಪ್ರೆಸ್ ಮಾಡಿದಾಗ ಸಲೈವಾ ವಿಲ್ ಬಿ ಲಿಬರೇಟೆಡ್ ಟು ದ ಫ್ಯಾರಿಂಜಿಯಲ್ ಆರ್ ಮೌತ್ ರೀಜನ್. So pharynx is found in the fourth segment and it leads to more narrow tube like structure called esophagus. Esophagus is found in the fifth to seventh segment. This leads to muscular gizzard which is found in 8th to 9th segment, which helps in the grinding of food or the mechanical digestion of food. Gizzard leads to the next part called stomach. Stomach extended from 9th to 14th segment. It contains calciferous glands which secrete enzymes which neutralize the humic acid present in the humus rich organic substance. Okay, intestine starts from the 15th segment or stomach leads to next portion called intestine. Intestine continues up to several later segments and which may leads to rectum, which is the structure stores digested waste materials and that opens exterior through the opening called anus. In intestine there are two important structures, special structures called intestinal CK. Intestinal CK is finger-like projection on either side of the intestine and its function is digestion of carbohydrates present in the food. And in dorsal wall of the intestine there is a special structure called typhlosole which is extended from 25th to 35 segments and its function is absorption, increase in the area of absorption, making absorption more efficient. Okay, then food of the earthworm will be very well digested because of this type of modifications, efficient digestive system of the earthworm. Okay, by this we have finished with the digestive system of earthworm. Okay, now let me begin with the function of the digestive system.
ಫಂಕ್ಷನ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್. ಈ ಡೈಜೆಸ್ಟಿವ್ ಸಿಸ್ಟಮಿನ ಫಂಕ್ಷನ್ ಏನು? ಇಲ್ಲಿ ಮೆಕ್ಯಾನಿಕಲ್ ಡೈಜೆಷನ್ ಆಸ್ ವೆಲ್ ಆಸ್ ಕೆಮಿಕಲ್ ಡೈಜೆಷನ್. ಸೊ ಮೆಕ್ಯಾನಿಕಲ್ ಡೈಜೆಷನ್ ನಿಮ್ಗೆ ಗೊತ್ತುಂಟು, ಅದು ಗಿಜಾರ್ಡಲ್ಲಿ ಆಗ್ತದೆ. ಕೆಮಿಕಲ್ ಡೈಜೆಷನ್ ಥ್ರೂಔಟ್ ಆಗ್ತದೆ. ಎಲ್ಲಿ ಬಕ್ಕಲ್ ಕ್ಯಾವಿಟಿ ಒಂದು ಬಿಟ್ಟು ಯು ಕ್ಯಾನ್ ಸಿ ಕೆಮಿಕಲ್ ಡೈಜೆಷನ್. ಕೆಮಿಕಲ್ ಡೈಜೆಷನ್ ಇನ್ಕ್ಲೂಡ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆಸ್ ವೆಲ್ ಆಸ್ ಫ್ಯಾಟ್. ಏನೆಲ್ಲ ಉಂಟು ಈ ಮೆಟೀರಿಯಲಲ್ಲಿ, ಯಾವುದರಲ್ಲಿ, ಲೀಫ್ ಲಿಟ್ಟರ್ಸಲ್ಲಿ, ಅದೆಲ್ಲದೂ ಕೂಡ ಈ ಕೆಮಿಕಲ್ ಡೈಜೆಷನಿಂದ ಎಪ್ರೋಪ್ರಿಯೇಟ್ ಎಂಜೈಮಿನ ಮುಖಾಂತರ ನಡೆಯುತ್ತದೆ. ಯು ಕ್ಯಾನ್ ಜಸ್ಟ್ ಮೇಕ್ ನೋಟ್ ಆಫ್ different parts of the digestive system with their segment numbers. See, different parts are mouth, which leads to buccal cavity. Next part is the muscular pharynx. Pharynx leads to esophagus. Esophagus to muscular gizzard. Gizzard leads to stomach. Stomach to intestine. After intestine there is a anus. So here mouth is present in the segment number 1. Buccal cavity is present in the segment number 1 to 3. Muscular pharynx is present in the 4th segment. Esophagus in the 5th to 7th, that is 5th, 6th and 7th. Muscular gizzard is found in the 8th to 9th segment. Stomach is present in the 9th, 10th, 11th, 12th, 13th to 14th segment. Intestine is extended from 15th to last segment. Intestinal CK specialized structure is present in the 26th segment, and dorsal median typhlosole, a special structure found in 26th to 35th segment. Next is the anus, which is confined to the opening present in the last segment. So in this way you can remember the parts as well as their segment numbers, which are important for your exam as well as for the NEET. Okay, now let me discuss the second system, another system of the earthworm, which is called circulatory system. So that is the circulatory system. See, circulatory system is a system which supplies blood to different parts of the body. ನಮ್ಮ ದೇಹದಲ್ಲಿ ಏನು ಈ ಸರ್ಕ್ಯುಲೇಟರಿ ಸಿಸ್ಟಮ್ ಏನುಂಟು, ಅದು ರಕ್ತವನ್ನು ದೇಹದ ಬೇರೆ ಬೇರೆ ಭಾಗಗಳಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಸಿಸ್ಟಮ್. ಸೊ ಈ ಸಿಸ್ಟಮಿನ ಮುಖ್ಯ ಉಪಯೋಗ ಏನು? ಇಟ್ ಆ್ಯಕ್ಟ್ಸ್ ಲೈಕ್ ಅ ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್ ಆರ್ ದ ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್. ಹೇಗೆ ವೆಹಿಕಲ್ ನೀವು ಹೋಗಬೇಕಾದ ಜಾಗದಿಂದ ನಿಮ್ಮ ಡೆಸ್ಟಿನಿಗೆ ತಗೊಂಡು ಹೋಗ್ತದೆ, ಅದೇ ರೀತಿ ಈ ಬ್ಲಡ್ ಬೇರೆ ಬೇರೆ ಸಬ್ಸ್ಟೆನ್ಸಸನ್ನು, ಅದು ನಾವು ತಿಂದ ಆಹಾರ ಆಗಿರ್ಬೋದು, ಡೈಜೆಸ್ಟೆಡ್ ಫುಡ್ ವಿಚ್ ಈಸ್ ಆಲ್ರೆಡಿ digested in the digestive system and absorbed in the intestine, that directly go to the extracellular fluid. ಅಲ್ಲಿಂದ ಮತ್ತೆ ಅದು ಎಲ್ಲಿ ಹೋಗ್ತದೆ? ಇಟ್ ವಿಲ್ ಗೋ ಟು ದ ಬ್ಲಡ್ ಸರ್ಕ್ಯುಲೇಷನ್, ರಕ್ತಕ್ಕೆ ಹೋಗ್ತದೆ. ರಕ್ತದ ಮೂಲಕ ಅದು ಪ್ರತಿ ಇಂಚ್ ಬಾಡಿಯ ಪಾರ್ಟಿಗೂ ಹೋಗ್ತದೆ, ಅದು ಪ್ರತಿ ಸೆಲ್ಲಿನ ಹತ್ರ ಕೂಡ ಅದು ಹೋಗ್ತದೆ, ಆ ನ್ಯೂಟ್ರಿಯೆಂಟ್ಸ್, ಆ ಎಬ್ಸಾರ್ಬ್ ಆದ ಫುಡ್. ಅದೇ ರೀತಿ ಬೇರೆ ಎಲ್ಲ ಸಬ್ಸ್ಟೆನ್ಸಸ್, ಆಲ್ ಅದರ್ ಸಬ್ಸ್ಟೆನ್ಸಸ್ ರಿಕ್ವೈರ್ಡ್ ಬೈ ಅವರ್ ಬಾಡಿ, ಲೈಕ್ ಹಾರ್ಮೋನ್ಸ್ ಆಗಿರ್ಬೋದು, ಅಥವಾ ಡಿಫರೆಂಟ್ ಇನ್ಯಾಕ್ಟಿವ್ ಎಂಜೈಮ್ಸ್ ಆಗಿರ್ಬೋದು, ಅಥವಾ ನಮ್ಮ ರಕ್ತ ಹೆಪ್ಪುಗಟ್ಟಲಿಕ್ಕೆ ಬೇಕಾಗಿರುವಂಥ ಕೆಲವು ಗಾಯ ಆದ ಪ್ಲೇಸಿಗೆ ತಗೊಂಡು ಹೋಗುವ ಫೈಬ್ರಿನೋಜನ್ ಇರ್ಬೋದು, ಇಂಥದ್ದು ಕೆಲವೊಂದು ಸಬ್ಸ್ಟೆನ್ಸಸ್, ಎಂಜೈಮ್ಸ್ ಇನ್ಯಾಕ್ಟಿವ್ ಫಾರ್ಮಲ್ಲಿ ಕೂಡ ಅದರಲ್ಲಿ ಹೋಗ್ತದೆ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಲಂಗ್ಸಿಂದ ಆಕ್ಸಿಜನ್ ಬೇರೆ ಬೇರೆ ದೇಹದ ಭಾಗಕ್ಕೆ, ಅಥವಾ ಸೆಲ್ಗಳು ಪ್ರೊಡ್ಯೂಸ್ ಮಾಡಿದಂಥ ರೆಸ್ಪಿರೇಷನ್ ಆದ ಮೇಲೆ ಸೆಲ್ಸ್ ಪ್ರೊಡ್ಯೂಸ್ ಮಾಡಿದಂಥ ಕಾರ್ಬನ್ ಡೈಆಕ್ಸೈಡ್, ಆಲ್ ದೀಸ್ ಕಾಂಪೊನೆಂಟ್ಸ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ದೇರ್ ರೆಸ್ಪೆಕ್ಟಿವ್ ಡೆಸ್ಟಿನಿ. ಎಲ್ಲೆಲ್ಲಿ ಹೋಗಬೇಕು ಅಲ್ಲಿಗೆ ಅದನ್ನು ತೆಗೆದುಕೊಂಡು ಹೋಗುವ ಕೆಲಸವನ್ನು ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಮಾಡ್ತದೆ. ಅದೇ ರೀತಿ ಇಲ್ಲಿ earthworm is very special in terms of having a closed vascular system. ಈಗ in all other invertebrates, when we studied the characters, general characters of the phylum, we came to know that they possess open type of circulation. Except for Annelida and Chordata, no other groups of organisms possess closed type of circulation. They are all examples for the open type of circulation. So ಹಾಗಾಗಿ ಇದೊಂದು ಸ್ಪೆಷಲ್ ಗ್ರೂಪ್ ನಮ್ಮ ಇನ್ವರ್ಟಿಬ್ರೇಟ್ ಅಲ್ಲಿ ಬರುವಂಥದ್ದು. ಕಾರ್ಡೇಟವನ್ನು ಬಿಟ್ಟು ಇನ್ವರ್ಟಿಬ್ರೇಟ್ ಅಲ್ಲಿ ಇದೊಂದೇ ಗ್ರೂಪಲ್ಲಿ ಕ್ಲೋಸ್ಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಇರೋದು. ಹಾಗಾದರೆ ಲೆಟ್ ಅಸ್ ಸಿ ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ಕ್ಲೋಸ್ಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಆಫ್ ದ earthworm. So closed vascular system
system. As all of you studied in the previous sections, closed vascular system is one where blood flows in the heart as well as closed blood vessels. ರಕ್ತನಾಳದಲ್ಲಿ ಮತ್ತು ಹಾರ್ಟಲ್ಲಿ ಮಾತ್ರ ಅದು ಸರ್ಕ್ಯುಲೇಟ್ ಆಗೋದು, ನೋವೇರ್ ಇಟ್ ಈಸ್ ಬೀಯಿಂಗ್ ಓಪನ್. ಸೊ ಇಲ್ಲಿ ಏನಾಗ್ತದೆ, ಈ ಕ್ಲೋಸ್ಡ್ ಸಿಸ್ಟಮ್ ಆಫ್ ಸರ್ಕ್ಯುಲೇಷನ್ ಅಲ್ಲಿ ದೇರ್ ವಿಲ್ ಬಿ ಕಾಂಟ್ರಾಕ್ಷನ್ಸ್ ವಿಚ್ ಕೀಪ್ ದ ಬ್ಲಡ್ ಸರ್ಕ್ಯುಲೇಟಿಂಗ್ ಇನ್ ಒನ್ ಡೈರೆಕ್ಷನ್. ನೆನಪಿಟ್ಕೊಳ್ಳಿ, ರಕ್ತ ಎರಡು ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುವುದಿಲ್ಲ. ಇಟ್ ವಿಲ್ ಬಿ ಪಂಪ್ಡ್ ಫ್ರಮ್ ದ ಹಾರ್ಟ್ ಆ್ಯಂಡ್ ಆಲ್ಸೋ ಇಟ್ ಪಾಸಸ್ ಥ್ರೂ ದ ಬ್ಲಡ್ ವೆಸಲ್ಸ್. Those blood vessels are also contractile. Some blood vessels in earthworm are contractile. ಅದು ಕಾಂಟ್ರಾಕ್ಟ್ ಆಗುವಾಗ ಅದರ ಫೋರ್ಸಿಗೆ ಬ್ಲಡ್ ಏನಾಗ್ತದೆ, ಇಟ್ ವಿಲ್ ಮೂವ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ಇಲ್ಲಿ ಸ್ಮಾಲರ್ ವೆಸಲ್ಸ್ ಸಪ್ಲೈ ದ ಗಟ್, ನರ್ವ್ ಕಾರ್ಡ್ ಆ್ಯಂಡ್ ಬಾಡಿ ವಾಲ್ಸ್. ಈ ದೊಡ್ಡ ದೊಡ್ಡ ರಕ್ತನಾಳಗಳು ಉಂಟು ಇಲ್ಲಿ, ಅದರ ಜೊತೆಗೆ ದೇರ್ ಆರ್ ಸ್ಮಾಲ್ ಬ್ಲಡ್ ವೆಸಲ್ಸ್. ಯು ಕ್ಯಾನ್ ಸಿ ಲಾರ್ಜರ್ ಬ್ಲಡ್ ವೆಸಲ್ಸ್ ಹಿಯರ್ ಆ್ಯಂಡ್ ದ ಸ್ಮಾಲರ್ ಬ್ಲಡ್ ವೆಸಲ್ಸ್. These smaller blood vessels supply blood to the gut, nerve cord as well as body wall. ಬೇರೆ ಬೇರೆ ದೇಹದ ಭಾಗಗಳಿಗೆ ಈ ಸಣ್ಣ ಸಣ್ಣ ರಕ್ತನಾಳಗಳು ರಕ್ತವನ್ನು ಸಪ್ಲೈ ಮಾಡ್ತವೆ. ಅರ್ಥ ಆಯ್ತಾ? ಸೊ ಈ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ಸ್ ಇದೆ, ನಿಮ್ಗೆ ಗೊತ್ತುಂಟು. ಒಂದಂದರೆ ಬ್ಲಡ್, ಅದರಲ್ಲಿ. ಸೊ ಬ್ಲಡ್ ಈಸ್ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ದ ಸರ್ಕ್ಯುಲೇಟರಿ ಸಿಸ್ಟಮ್. Here the blood of earthworm is red in color. Just like human blood, earthworm's blood is also red in color due to presence of red color pigment called hemoglobin. ನಮ್ಮ ಹತ್ರ ಕೂಡ ಹಿಮೋಗ್ಲೋಬಿನ್ ಇದೆ, ಅಥವಾ ಇದರಲ್ಲಿ ಕೂಡ ಹಿಮೋಗ್ಲೋಬಿನ್ ಅಂತ ಹೇಳಿ ಇರುವ ಒಂದು ಪಿಗ್ಮೆಂಟ್ ಇದೆ. ಬಟ್ ಡಿಫರೆನ್ಸ್ ಈಸ್ ಏನು, ಸಿಮಿಲಾರಿಟಿ ಈಸ್ ಬ್ಲಡ್ ಈಸ್ ರೆಡ್, ಜಸ್ಟ್ ಲೈಕ್ ಅವರ್ blood is red in color. ಸೊ ರೆಡ್ ಕಲರ್ ಬ್ಲಡ್ ಆದರೂ ಕೂಡ ನಿಮಗೆಲ್ಲ ಗೊತ್ತಿದೆ, ರಕ್ತದಲ್ಲಿ ಏನಿದೆ, ರಕ್ತದಲ್ಲಿ ಎರಡು ಪಾರ್ಟ್ ಇದೆ. ಏನು, ಫಾರ್ಮ್ಡ್ ಎಲಿಮೆಂಟ್ಸ್ ಮತ್ತು ಫಾರ್ಮ್ಡ್ ಎಲಿಮೆಂಟ್ಸ್ ಆ್ಯಂಡ್ ಪ್ಲಾಸ್ಮಾ. ಫಾರ್ಮ್ಡ್ ಎಲಿಮೆಂಟ್ ಈಸ್ ನಥಿಂಗ್ ಬಟ್ ಸೆಲ್ಸ್. ಬೇರೆ ಬೇರೆ ವಿಧದ ಸೆಲ್ಸ್ ಅನ್ನು ನಾವೇನು ಹೇಳ್ತೇವೆ, ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಹೇಳ್ತೇವೆ. ದೇ ಆರ್ ನಥಿಂಗ್ ಬಟ್ WBCs, RBCs, ಮತ್ತು ಸಣ್ಣ ಸಣ್ಣ ಪೀಸ್ ಆಫ್ ಸೆಲ್ಸ್, ದೇ ಆರ್ ಕಾಲ್ಡ್ ಪ್ಲೇಟ್ಲೆಟ್ಸ್. ಈ ಥರ ಎಲ್ಲ ಉಂಟು, ಅದನ್ನು ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೇ ರೀತಿ ಪ್ಲಾಸ್ಮಾದಲ್ಲಿ ಏನುಂಟು, ಆ್ಯಕ್ಚುಲಿ ಇಟ್ ಈಸ್ ಲಿಕ್ವಿಡ್. ಇದು ಜನರಲ್ ಆಗಿ ನಾವು ರಕ್ತದ ಬಗ್ಗೆ ತಿಳ್ಕೊಂಡಿರುವಂಥದ್ದು. ಹಾಗಾದರೆ ವೆನ್ ವಿ ಕಂಪೇರ್ ದ ಬ್ಲಡ್ ಆಫ್ ಹ್ಯೂಮನ್ಸ್, ಅಥವಾ ನಮಗೆ ತಿಳಿದಿರುವ ರಕ್ತವನ್ನು ನಾವು ಇದರ ರಕ್ತಕ್ಕೆ ಕಂಪೇರ್ ಮಾಡಿದರೆ ಇದು ಕೂಡ ರೆಡ್ ಕಲರಲ್ಲಿದೆ. ದಿಸ್ ಈಸ್ ಆಲ್ಸೋ ರೆಡ್ ಇನ್ ಕಲರ್. And blood is made up of formed elements as well as plasma in both the cases. But difference is here RBCs are absent. RBCs are absent because blood hemoglobin is not found on the surface of RBC. Instead it is found dissolved in the plasma. ನೆನಪಿಟ್ಕೊಳ್ಳಿ, ನಮ್ಮ ದೇಹದಲ್ಲಿ ಎಲ್ಲ ನಮ್ಮ ರಕ್ತ ಕೆಂಪಿರಲಿಕ್ಕೆ ಕಾರಣ ಏನು, ನಮ್ಮ ಕೆಂಪು ರಕ್ತ ಕಣದಲ್ಲಿ ಈ ಹಿಮೋಗ್ಲೋಬಿನ್ ಅಂತ ಹೇಳುವ ಏನು ಪಿಗ್ಮೆಂಟ್ ಇದೆ ನೋಡಿ, ಆ ಪಿಗ್ಮೆಂಟ್ ಈ ಕೆಂಪು ರಕ್ತ ಕಣದ ಮೇಲೆ ಇರ್ತದೆ. ಇಟ್ ಈಸ್ ಫೌಂಡ್ ಆನ್ ದ ರೆಡ್ ಬ್ಲಡ್ ಕಾರ್ಪಸೆಲ್ಸ್. ಬಟ್ ಈ ಅರ್ಥ್ವರ್ಮಿನಲ್ಲಿ ಇಟ್ ಈಸ್ ನಾಟ್ ಫೌಂಡ್ ಆನ್ ದ ಸರ್ಫೇಸ್ ಆಫ್ ದ RBC. ಇಟ್ ಈಸ್ ಫೌಂಡ್ ಡಿಸಾಲ್ವ್ಡ್ ಇನ್ ದ ಪ್ಲಾಸ್ಮಾ. ಈಗ ಈ ನೀರಿನ ಅಂಶ ಉಂಟಲ್ವಾ ರಕ್ತದಲ್ಲಿ, ಪ್ಲಾಸ್ಮಾ ಅಂತ ಏನು ಕರಿತೇವೆ, ಅದರಲ್ಲಿ ಕರಗಿಕೊಂಡಿರ್ತದೆ ಅದು. ಅರ್ಥ ಆಯ್ತಾ? ದ್ಯಾಟ್ ಹಿಮೋಗ್ಲೋಬಿನ್ ಈಸ್ ಫೌಂಡ್ ಡಿಸಾಲ್ವ್ಡ್ ಇನ್ ದ ಪ್ಲಾಸ್ಮಾ. ಆದರೆ ಎರಡು ರಕ್ತ ಕೂಡ ಕೆಂಪು ಕಾಣ್ತದೆ, ಯಾಕೆ, ಹಿಮೋಗ್ಲೋಬಿನ್ ಅದರಲ್ಲಿ ಇದೆ, ಆದ್ದರಿಂದ. ಅರ್ಥ ಆಯ್ತಲ್ಲ? ಹಾಗಾಗಿ ನೆನಪಿಟ್ಕೊಳ್ಳಿ, ನಮ್ಮಲ್ಲಿ ಇರುವ ಹಿಮೋಗ್ಲೋಬಿನ್ ಇದರಲ್ಲೂ ಇದೆ, ಆದರೆ ನಮ್ಮಲ್ಲಿರುವ ಕೆಂಪು ರಕ್ತ ಕಣ ಇಲ್ಲ. ಯಾಕಂದರೆ ರಕ್ತದ ಮೇಲೆ ಹಿಮೋಗ್ಲೋಬಿನ್ ಇಲ್ಲ, ರಕ್ತದ ನೀರಿನಲ್ಲಿ ಹಿಮೋಗ್ಲೋಬಿನ್ ಡಿಸಾಲ್ವ್ ಆಗಿರ್ತದೆ. ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ದ ಏನು ಬ್ಲಡ್. ಓಕೆ, ಇಲ್ಲಿ ಈಗ ನೆಕ್ಸ್ಟ್ ಬ್ಲಡ್ಡಲ್ಲಿ ಬೇರೆ ಏನಿದೆ ಅದರ್ ದ್ಯಾನ್ ಪ್ಲಾಸ್ಮಾ. ಈ ಬ್ಲಡ್ಡಲ್ಲಿ ನಾವು ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಹೇಳಿದ್ದೇವೆ. ಬಟ್ ಹಿಯರ್ there are no RBCs, that's why only WBCs are present.
ಯಾವಾಗ ಅಲ್ಲಿ ಕೆಂಪು ಬಣ್ಣ ಏನು ಪಿಗ್ಮೆಂಟ್ ಇಲ್ವೋ ಹಿಮೋಗ್ಲೋಬಿನ್ ಆರ್ ಬಿ ಸಿಯಲ್ಲಿ ಇಲ್ಲ, ಹಾಗಾಗಿ ಎಲ್ಲ ಬ್ಲಡ್ ಸೆಲ್ಸ್ ಯಾವ ಬಣ್ಣದಲ್ಲಿ ಇರ್ತದೆ, ದೇ ಆರ್ ಆಲ್ ವೈಟ್ ಇನ್ ಕಲರ್. ಹಿಮೋಗ್ಲೋಬಿನ್ ಇಲ್ಲದ ರಕ್ತ ಕಣಗಳು ಎಲ್ಲ ಬಿಳಿ ಬಣ್ಣದಲ್ಲಿ ಇರ್ತವೆ. ಸೊ ದೀಸ್ ಆರ್ ಬ್ಲಡ್ ಸೆಲ್ಸ್ ವಿಚ್ ಲುಕ್ ಲೈಕ್ ಯುವರ್ WBCs, ನಿಮ್ಮ ಬಿಳಿ ರಕ್ತ ಕಣಗಳ ಹಾಗೆ ಬಿಳಿ ಇರ್ತವೆ. ಆ್ಯಂಡ್ ದೇ ಆರ್ ಫೇಗೋಸೈಟಿಕ್. ನೆನಪಿಟ್ಕೊಳ್ಳಿ, ದೇ ಆರ್ ಫೇಗೋಸೈಟಿಕ್. ಫೇಗೋಸೈಟಿಕ್ ಮೀನ್ಸ್ these are the cells WBCs, they feed on the foreign particles. ಈಗ ಬ್ಯಾಕ್ಟೀರಿಯಾ ಅಥವಾ ಯಾವುದೋ ಒಂದು ಕಾಯಿಲೆ ಬರುವಂಥ ಆರ್ಗ್ಯಾನಿಸಮ್ ದೇಹದಲ್ಲಿ ಹೋದರೆ ಅದನ್ನು ಅವುಗಳು ತಿಂದು ಬಿಡ್ತವೆ. ಇನ್ ದ ಸೇಮ್ ವೇ ದೇ ಫೀಡ್ ಆನ್ ಸಮ್ ಅದರ್ ಬೇಡದ ಎಲ್ಲ ಸಬ್ಸ್ಟೆನ್ಸಸ್ ಅನ್ನು ಅವುಗಳನ್ನು ತಿಂದು ಕ್ಲೀನ್ ಮಾಡುವಂಥ ಕೆಲಸ. ಫೇಗೋಸೈಟಿಕ್ ಮೀನ್ಸ್ ಸೆಲ್ ಈಟಿಂಗ್, ದೇ ಈಟ್ ಅದರ್ ಸೆಲ್ಸ್ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಬೈ ದ ಬಾಡಿ. ಸೊ ಇದನ್ನು ಫೇಗೋಸೈಟಿಕ್ ಸೆಲ್ಸ್ ಅಂತ ಹೇಳಿ ಕರೀತೇವೆ. ಸೊ ಇದರ ರಕ್ತದಲ್ಲಿ ಫೇಗೋಸೈಟಿಕ್ ಸೆಲ್ಸ್ ಉಂಟು ಮತ್ತು ಪ್ಲಾಸ್ಮಾ ಕೆಂಪು ಬಣ್ಣದಾಗಿದೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಹಿಮೋಗ್ಲೋಬಿನ್. ಸೊ ಇಲ್ಲಿ ದಿಸ್ ಡಯಾಗ್ರಾಮ್ ಶೋಸ್ ದ ಬ್ಲಡ್ ಗ್ಲ್ಯಾಂಡ್ಸ್ ಇನ್ ದ ಅರ್ಥ್ವಾರ್ಮ್. ಬ್ಲಡ್ ಗ್ಲ್ಯಾಂಡ್ಸ್ ಅಂತ ಹೇಳಿದರೆ ಏನು ಗೊತ್ತುಂಟ, ಇನ್ ಅರ್ಥ್ವಾರ್ಮ್ ಬ್ಲಡ್ is produced by the specialized cells called blood glands. ಈ ಬ್ಲಡ್ ಗ್ಲ್ಯಾಂಡ್ಸ್ ಏನು ಮಾಡ್ತವೆ, ದೇ ಸೆಕ್ರೀಟ್ ದೀಸ್ ಕಾಂಪೊನೆಂಟ್ಸ್ ಆಫ್ ದ ಬ್ಲಡ್ ಆ್ಯಂಡ್ ಆರ್ ಸಿಚುವೇಟೆಡ್ ಇನ್ ದ ಸೆಗ್ಮೆಂಟ್ ನಂಬರ್ 4th, 5th and 6th. Again you need to remember the segment numbers in which blood glands are present. ಈಗ ನಮ್ಮ ದೇಹದಲ್ಲಿ ನೀವು ತಗೊಳ್ಳೋದಾದರೆ ನಮ್ಮಲ್ಲಿ ಈ ಬ್ಲಡ್ ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ, ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಬೋನ್ ಮ್ಯಾರೋ. ನೀವು ಬೋನ್ ಮ್ಯಾರೋ ಟಿಶ್ಯೂ ಕಲ್ತಿದ್ದೀರಿ, ಬೋನ್ ಮ್ಯಾರೋ ಅಂತ ಹೇಳಿ ಕೇಳಿದ್ದೀರಿ ನೀವು ಅಲ್ವಾ. ಬೋನ್ ಟಿಶ್ಯೂ, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಸೊ ಇನ್ಸೈಡ್ ದ್ಯಾಟ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ದೇರ್ ಇಸ್ ಅ ಸಬ್ಸ್ಟೆನ್ಸ್ ಕಾಲ್ಡ್ ಬೋನ್ ಮ್ಯಾರೋ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಎರಿಥ್ರೋಪೋಯಸಿಸ್ ಅಥವಾ ಹಿಮ್ಯಾಟೋಪೋಯಸಿಸ್. ಹಿಮ್ಯಾಟೋಪೋಯಸಿಸ್. ಸೊ ಹಿಮ್ಯಾಟೋಪೋಯಸಿಸ್ ಅಂತ ಹೇಳಿದರೆ ರಕ್ತ ರೆಡಿ ಆಗುವಂಥ ಒಂದು ಪ್ರೋಸೆಸ್. ಅದು ನಮ್ಮಲ್ಲಿ ಆಗ್ತದೆ, ಹ್ಯೂಮನ್ಸಲ್ಲಿ ಮತ್ತು ಕೆಲವೊಂದು ಆ್ಯನಿಮಲ್ಸಲ್ಲಿ ಕಾರ್ಡೇಟ್ಸಲ್ಲಿ ಆಗ್ತದೆ. ಆದರೆ ದೀಸ್ blood are not produced in the bone marrow in the case of earthworm. Instead it is produced in the specialized cells ಅಥವಾ glands called blood glands which are found in the segment number 4th, 5th and 6th segments. 4, 5, 6ನೇ ಸೆಗ್ಮೆಂಟ್ಸ್ ಅಲ್ಲಿರುವ ಸ್ಪೆಷಲ್ ಟೈಪ್ ಆಫ್ ಬ್ಲಡ್ ಸೆಲ್ಸ್ they are going to produce this blood. So idu overall information about the circulatory system. But nimige description alli ishte kottidare NCERT. ಆದರೆ if you see the diagram, ಇದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಿಮಗೆ ಕೇಳಿದರೆ ಆವಾಗ ಡಯಾಗ್ರಾಮಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ನೀವು ಅದನ್ನು ಗುರುತಿಸಲಿಕ್ಕೆ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಲೆಟ್ ಅಸ್ ಸಿ ದ ಡಿಸ್ಕ್ರಿಪ್ಷನ್ ಆಫ್ ಡಯಾಗ್ರಾಮ್. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನೆನ್ಪಿಟ್ಕೊಳ್ಬೋದು. ಸೊ ಆ್ಯಕ್ಚುಲಿ ದಿಸ್ ಈಸ್ ದ ಆ್ಯಂಟೀರಿಯರ್ ಪಾರ್ಟ್ ಆಫ್ earthworm which is enlarged to show the different parts of circulatory system. Remember, circulatory system alli heart, blood vessels, capillaries ಇದೆ. ಸೊ ಇಡೀ ನೆಟ್ವರ್ಕ್ ಆಫ್ ಕ್ಯಾಪಿಲರೀಸ್ ದೇ ಸಪ್ಲೈ ದ ಎಂಟೈರ್ ಬಾಡಿ. ಇಡೀ ದೇಹಕ್ಕೆ ನೆಟ್ವರ್ಕಿನ ಹಾಗೆ ಕನೆಕ್ಟ್ ಆಗಿರುವಂಥ ಬ್ಲಡ್ ವೆಸಲ್ಸ್ ಸಪ್ಲೈ ಮಾಡ್ತದೆ. ಅದರಲ್ಲಿ ಮೇಯ್ನ್ ಬ್ಲಡ್ ವೆಸಲ್ ನೀವು ಆ ಮಾರ್ಫಾಲಜಿಯಲ್ಲಿ ಕೂಡ ನೋಡಿರುವಂಥದ್ದು ಯಾವುದದು, ಇಟ್ ಈಸ್ ಡಾರ್ಸಲ್ ಬ್ಲಡ್ ವೆಸಲ್. ರಿಮೆಂಬರ್, ಈ ಒಂದು ಆ್ಯನಿಮಲ್ ಅನ್ನು ನಾವು ಆ್ಯಂಟೀರಿಯರ್ ಪೋರ್ಷನ್ ಅನ್ನು ಎನ್ಲಾರ್ಜ್ ಮಾಡಿ ಅದರ ಲ್ಯಾಟರಲ್ ಸೈಡಿಂದ ನೋಡ್ತಾ ಇದ್ದೇವೆ. ಫ್ರಮ್ ದ ಸೈಡಿಂದ ನೋಡ್ತಾ ಇದ್ದೇವೆ ನಾವು. ದಿಸ್ ಈಸ್ ಕಾಲ್ಡ್ ಲ್ಯಾಟರಲ್ ವ್ಯೂ. ಅರ್ಥ ಆಯ್ತಾ? ಇದರಲ್ಲಿ ನಾವು ಕ್ಲೋಸ್ಡ್ ಅಂತ ಹೇಳಿದ ಮೇಲೆ ಅಲ್ಲಿ ಬೇರೆ ಬೇರೆ ಕ್ಲೋಸ್ಡ್ ಬ್ಲಡ್ ವೆಸಲ್ಸ್ ಇರಬೇಕು. ಸೊ ಇಲ್ಲಿ ಕೂಡ ಹಾಗೇನೆ ಫ್ರಮ್ ಅರೌಂಡ್ ಸೆಕೆಂಡ್ ನೋಡಿ, ಇಲ್ಲಿ ಸಾಮಾನ್ಯ ಸೆಕೆಂಡ್ ಸೆಗ್ಮೆಂಟಿಂದ ಒಂದು ಬ್ಲಡ್ ವೆಸಲ್ ಸ್ಟಾರ್ಟ್ ಆಗಿದೆ. ಅದು ಎಲ್ಲಿ ಉಂಟು? ಆ್ಯಕ್ಚುಲಿ ಇಟ್ ಈಸ್ ಫೌಂಡ್ ಇನ್ ದ ಸೆಕೆಂಡ್ ಸೆಗ್ಮೆಂಟ್ ಆ್ಯಂಡ್ ರನ್ಸ್ ಅಪ್ ಟು ದ ಲಾಸ್ಟ್ ಸೆಗ್ಮೆಂಟ್ ತನಕನೂ ಹೋಗ್ತದೆ. ಇಟ್ ಈಸ್ ಫೌಂಡ್ ಇನ್ ದ ಡಾರ್ಸಲ್ ಸೈಡ್ ಆಫ್ ದ ಬಾಡಿ. ಅದು ದೇಹದ ಡಾರ್ಸಲ್ ಸೈಡಿನಲ್ಲಿ ಉಂಟು. ಹಾಗಾಗಿ ಇಟ್ ಈಸ್ ಕಾಲ್ಡ್ ಡಾರ್ಸಲ್ ಬ್ಲಡ್ ವೆಸಲ್. ಮಾರ್ಫಾಲಜಿಯಲ್ಲಿ ಡಾರ್ಸಲ್ ಲೈನ್ ಅಂತ ಕೇಳಿದ್ದೇವಲ್ಲ, ಅದು ಇದರಿಂದಾಗಿಯೇ ಕಾಣುವಂಥದ್ದಲ್ಲಿ. ಇದೇ ಬ್ಲಡ್ ವೆಸಲ್ ಅಲ್ಲಿ ಒಂದು ಮಾರ್ಕ್ ನಮಗೆ ಕಾಣುವಂಥದ್ದು ಹೊರಗೆ, ದೇಹದ ಹೊರಗೆ. ಸೊ ಹಿಯರ್ ಆ್ಯಕ್ಚುಲಿ ದಿಸ್ ಡಾರ್ಸಲ್ ಬ್ಲಡ್ vessel, it runs from posterior to anterior.
ನಾವು ಅದನ್ನು ಆಂಟೀರಿಯರ್ ಟು ಪೋಸ್ಟೀರಿಯರ್ ಅಂತ ಹೇಳುವ ಬದಲು ಪೋಸ್ಟೀರಿಯರ್ ಟು ಆಂಟೀರಿಯರ್ ಅಂತ ಹೇಳುವಂಥದ್ದು ಹೆಚ್ಚು ಕರೆಕ್ಟ್ ಅದು. ಯಾಕಂತ ಹೇಳಿದರೆ ದಿಸ್ ಬ್ಲಡ್ ವೆಸಲ್ circulates blood from posterior part of the body to anterior part. That's why you need to remember that blood flow in the earthworm, especially in the dorsal blood vessel, is from posterior to anterior end. So other than dorsal blood vessel, there is another blood vessel called ventral blood vessel. ಇನ್ನೊಂದು ವೆಂಟ್ರಲ್ ಬ್ಲಡ್ ವೆಸಲ್ ಅಂತ ಹೇಳಿದೆ. ದಟ್ ವೆಂಟ್ರಲ್ ಬ್ಲಡ್ ವೆಸಲ್ ಈಸ್ ಫೌಂಡ್ ಆನ್ ದ ವೆಂಟ್ರಲ್ ಸೈಡ್ ಆಫ್ ದ ಬಾಡಿ. ಸೊ ಇದು ವೆಂಟ್ರಲ್ ಸೈಡ್ ಅಲ್ಲಿ ಇರುವಂತ ಸೆಕೆಂಡ್ ಬ್ಲಡ್ ವೆಸಲ್ ಅದು. ದಿಸ್ ಈಸ್ ದ ಫಸ್ಟ್ ಒನ್ ವಿಚ್ ಇಸ್ ಕಾಲ್ಡ್ ಡಾರ್ಸಲ್, ದಿಸ್ ಈಸ್ ದ ಸೆಕೆಂಡ್ ಒನ್ ಕಾಲ್ಡ್ ವೆಂಟ್ರಲ್. ಅದೇ ರೀತಿ ಒಂದು ಆರ್ಗ್ಯಾನಿಸಮ್ಗೆ ಒಂದು ಡಾರ್ಸಲ್ ಇರ್ತದೆ, ಒಂದು ವೆಂಟ್ರಲ್, ಎರಡು ಲ್ಯಾಟರಲ್ ಸೈಡ್ಸ್ ಇರ್ತದೆ. ಸೊ ದೇರ್ ಆರ್ 2 more blood vessels found on the lateral side. ಇದು ಒಂದು ಲ್ಯಾಟರಲ್ ಸೈಡ್ ಅಲ್ಲಿ ಕಾಣುವಂಥದ್ದು, ಅದರದ್ದು ಆಚೆ ಸೈಡ್ ಅಲ್ಲಿ another blood vessel is present. So there are 2 lateral blood vessels. Okay, 2 lateral blood vessels. So actually to describe the blood vessels, ಈ ಬ್ಲಡ್ ವೆಸಲ್ ಅನ್ನು ನಾವು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಯು ನೀಡ್ ಟು ಡ್ರಾ ದ ಡಯಾಗ್ರಾಮ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಅರ್ಥ ಆಯ್ತಲ್ಲ, ಇಲ್ಲಿ ನಾವು ಡೈಜೆಸ್ಟಿವ್ ಸಿಸ್ಟಮಿನ ಡಯಾಗ್ರಾಮ್ ಅನ್ನು ಕೂಡ ತೋರಿಸಬೇಕು. ಬಿಕಾಸ್ ದ ಡೈಜೆಸ್ಟಿವ್ ಸಿಸ್ಟಮ್ ಶೋಸ್ ಅಥವಾ ದೀಸ್ ಬ್ಲಡ್ ವೆಸಲ್ಸ್ ಆರ್ ಲೊಕೇಟೆಡ್ ಅಟ್ ಡಿಫರೆಂಟ್ ಪಾರ್ಟ್ಸ್ ವಿಚ್ ಆರ್ ಸಪ್ಲೈಯಿಂಗ್ ಬ್ಲಡ್ ಟು ವೇರಿಯಸ್ ರೀಜನ್ಸ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಲ್ಸೋ. ಅದು ನಾವು ಎಕ್ಸ್ಪ್ಲೇನ್ ಮಾಡುವಾಗ ಈ ಡೈಜೆಸ್ಟಿವ್ ಸಿಸ್ಟಮಿಗೆ ರೆಫರೆನ್ಸ್ ಇಟ್ಟುಕೊಂಡು ಕೂಡ ಎಕ್ಸ್ಪ್ಲೇನ್ ಮಾಡ್ತೇವೆ. ಹಾಗಾಗಿ ಯು ನೀಡ್ ಟು ಶೋ ದ್ಯಾಟ್ ಡೈಜೆಸ್ಟಿವ್ ಸಿಸ್ಟಮ್ ಆಲ್ಸೋ. Okay, that is about this, different types of blood vessels: dorsal blood vessel, ventral blood vessel, and 2 lateral blood vessels. Dorsal and ventral blood vessels are not paired, they are found in the median dorsal side and median ventral sides respectively. So as I said now, dorsal blood vessel circulate blood in the from backwards to ಫಾರ್ವರ್ಡ್ ಡೈರೆಕ್ಷನ್, ದೇಹದ ಹಿಂದಿನ ಭಾಗದಿಂದ ಎದುರಿನ ಭಾಗಕ್ಕೆ ಕಳಿಸುವಂಥದ್ದು. ಆ್ಯಂಡ್ ಇಟ್ ಈಸ್ ಹೈಲಿ ಕಾಂಟ್ರಾಕ್ಟೈಲ್. ಇಟ್ ಈಸ್ ಕಾಂಟ್ರಾಕ್ಟೈಲ್. ಕಾಂಟ್ರಾಕ್ಟೈಲ್ ಅಂತ ಹೇಳಿದರೆ ಹಾರ್ಟಿನ ಹಾಗೆ ಅದು ಕೂಡ ಪಂಪ್ ಮಾಡ್ತಾ ಇರ್ತದೆ. ಹಾಗಾಗಿ ಬ್ಲಡ್ ಕ್ಯಾನ್ ಈಸಿಲಿ ಫ್ಲೋ ಇನ್ ದ ಸಿಂಗಲ್ ಡೈರೆಕ್ಷನ್. ಮತ್ತು ಆ ಬ್ಲಡ್ ವೆಸಲ್ ಅಲ್ಲಿ ಹಿಯರ್ ಆ್ಯಂಡ್ ದೇರ್ ಆರ್ ವಾಲ್ವ್ಸ್. ವಾಲ್ವ್ಸ್ ಅಂತ ಹೇಳಿದರೆ ಗೊತ್ತುಂಟು ನಿಮಗೆ, ಹಾರ್ಟಲ್ಲಿ ಕೂಡ ದೇ ಆ್ಯಕ್ಟ್ ಲೈಕ್ ಅ ಡೋರ್, ದೇ ಕ್ಲೋಸ್ ಆ್ಯಂಡ್ ಓಪನ್ ಟು ಫೆಸಿಲಿಟೇಟ್ ದ ಮೂಮೆಂಟ್ ಆರ್ ರೆಗ್ಯುಲೇಟ್ ದ ಮೂಮೆಂಟ್ ಆಫ್ ಬ್ಲಡ್. ಅದು ಈ ರಕ್ತ ಹೇಗೆ ಪಾಸ್ ಆಗಬೇಕಂತ ಹೇಳಿ ಅದನ್ನು ನಿಯಂತ್ರಿಸ್ತದೆ. ಆ್ಯಂಡ್ ದೀಸ್ ವಾಲ್ವ್ಸ್ ದೇ ಪ್ರಿವೆಂಟ್ ಬ್ಯಾಕ್ವರ್ಡ್ ಫ್ಲೋ. ಈ ಥರ ಬ್ಲಡ್ ಹೀಗೆ ಹೋಗ್ತಿದ್ದ ರಕ್ತ ಹಿಂದೆ ಹೋಗದ ಹಾಗೆ ಅದು ತಡೆ ಹಿಡಿತದೆ. ಸೊ ಅಂತಹ ವಾಲ್ವ್ಸ್ ಈ ಡಾರ್ಸಲ್ ಬ್ಲಡ್ ವೆಸಲ್ಸ್ ಅಲ್ಲಿ ಇರ್ತದೆ. ಬಟ್ ವೆನ್ ಯು ಸ್ಪೀಕ್ ಅಬೌಟ್ ದ ವೆಂಟ್ರಲ್ ಬ್ಲಡ್ ವೆಸಲ್, ಈ ವೆಂಟ್ರಲ್ ಬ್ಲಡ್ ವೆಸಲ್ ಅಲ್ಲಿ ಏನಿದೆ, ಇಟ್ ಈಸ್ ಆಕ್ಚುಲಿ ಫ್ಲೋ ಆಫ್ ಬ್ಲಡ್ ಈಸ್ ಇನ್ ದ ಆಂಟೀರಿಯರ್ ಟು ಪೋಸ್ಟೀರಿಯರ್ ಡೈರೆಕ್ಷನ್. ದೇಹದ ಮೇಲಿನ ಭಾಗದಿಂದ ಕೆಳಗಿನ ಭಾಗಕ್ಕೆ ಇದರಲ್ಲಿ ರಕ್ತ ಫ್ಲೋ ಆಗ್ತದೆ. ಇದು ಅದರ ಒಪೋಸಿಟ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುವಂಥದ್ದು. ಸೊ ದೀಸ್ ಆರ್ ನಾಟ್ ಕಾಂಟ್ರಾಕ್ಟೈಲ್ ಆ್ಯಂಡ್ ವಿದೌಟ್ ಎನಿ ವಾಲ್ವ್ಸ್. ಅದರಲ್ಲಿ ವಾಲ್ವ್ ಕೂಡ ಇಲ್ಲ ಅಥವಾ ಅದರದ್ದು ಕಾಂಟ್ರಾಕ್ಷನ್ ಆಗುವಂಥ ಆ ಪ್ರಾಪರ್ಟಿ ಕೂಡ ಇಲ್ಲ. ಅರ್ಥ ಆಯ್ತಾ? ಸೊ ಇನ್ ದ ಸೇಮ್ ವೇ ಇಫ್ ಯು ಸಿ ದ ಡಿಫರೆಂಟ್ ಅದರ್ ಬ್ಲಡ್ ವೆಸಲ್ಸ್ ಹಿಯರ್, ನೀವಿಲ್ಲಿ ನೋಡಿ, ಈ ಡಾರ್ಸಲ್ ಬ್ಲಡ್ ವೆಸಲ್ ಇಂದ ಕೆಲವೊಂದು ಸ್ಟ್ರಕ್ಚರ್ಸ್ ವೆಂಟ್ರಲ್ ಬ್ಲಡ್ ವೆಸಲ್ಸ್ಗೆ ಕನೆಕ್ಟ್ ಆಗಿದೆ. ಹಾಗಾಗಿ ದೇರ್ ಆರ್ ಮೆನಿ ಬ್ರಾಂಚಸ್ ಆಫ್ ಡಾರ್ಸಲ್ ಬ್ಲಡ್ ವೆಸಲ್ಸ್ ವಿಚ್ ಕನೆಕ್ಟ್ ಡಾರ್ಸಲ್ ಬ್ಲಡ್ ವೆಸಲ್ to the ventral blood vessel, and along with that there are few more blood vessels, smaller blood vessels which innervate the digestive system. ನೀವು ನೋಡಿ ಬೇರೆ ಬೇರೆ ಭಾಗದಲ್ಲಿ ಅದು ಡೈಜೆಸ್ಟಿವ್ ಸಿಸ್ಟಮಿನ ತನಕ ಬಂದು ಅಲ್ಲಿಗೆ ಸ್ಟಾಪ್ ಆಗಿದೆ. ಸೊ ದೇ ಆರ್ ಆಲ್ ಪ್ರೊವೈಡಿಂಗ್ ರಿಕ್ವೈರ್ಡ್ ಸಬ್ಸ್ಟೆನ್ಸಸ್ ಟು ದ ಬಾಡಿ ಡೈಜೆಸ್ಟಿವ್ ಸಿಸ್ಟಮ್. But here if you see in the segment number ಈ 8th segmenಟಿನ ಹತ್ರ ನೀವು ನೋಡೋದಾದರೆ, actually in these segments you can see some broader blood vessels. These broader blood vessels are called heart. ಇಲ್ಲಿ ಅದನ್ನು ಹಾರ್ಟ್ ಅಂತ ಹೇಳಿ ಕರೀತೇವೆ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಹಾರ್ಟ್, ಇಟ್ ಈಸ್ ದ ಆರ್ಟರಿ. ಇದು ಆರ್ಟರಿ, ಅದನ್ನು ಹಾರ್ಟ್ ಅಂತ ಹೇಳ್ತಾರೆ ನೋಡಿ. ಲ್ಯಾಟರಲ್ ಹಾರ್ಟ್ಸ್, they are labeled as lateral hearts.
ಬಟ್ ದೇ ಆರ್ ನಾಟ್ ಇನ್ ರಿಯಾಲಿಟಿ ದೇ ಆರ್ ನಾಟ್ ಹಾರ್ಟ್. ಕರೆಯುವುದಷ್ಟೇ ಅದನ್ನು ಲ್ಯಾಟ್ರಲ್ ಹಾರ್ಟ್ ಅಂತ ಹೇಳಿಕೊಂಡು. ಈ ಲ್ಯಾಟರಲ್ ಹಾರ್ಟ್ ಈ ಸೆಗ್ಮೆಂಟ್ ಏನು ಸಾಮಾನ್ಯ ಒಂದು 8th ಸೆಗ್ಮೆಂಟ್ನ 7th ಸೆಗ್ಮೆಂಟ್ನ ಹತ್ರ ಇದೆ. ಅದು ಡಾರ್ಸಲ್ ಅನ್ನು ವೆಂಟ್ರಲಿಗೆ ಕನೆಕ್ಟ್ ಮಾಡ್ತದೆ ಅಂಡ್ ಇಟ್ ಈಸ್ ಬ್ರಾಡರ್. ಅಂಡ್ ನೆಕ್ಸ್ಟ್ ಒನ್ ಈಸ್ another blood vessel or the lateral heart which supplies ಅಥವಾ connects dorsal to ventral in almost 9th segment ನ ಹತ್ರ. ಅದೇ ರೀತಿ if you go to the posterior segments, ಈ ಸಾಧಾರಣ ನೀವು ಈ posterior segment ನ ಹತ್ರ ಹೋದಾಗ you can see 2 more such hearts, lateral hearts which are called lateral esophageal hearts. ಅದನ್ನು ಲ್ಯಾಟರಲ್ ಈಸೋಫೇಜಿಯಲ್ ಹಾರ್ಟ್ ಅಂತ ಕರಿತೇವೆ ನಾವು. ಆ್ಯಕ್ಚುಲಿ ಈ ಲ್ಯಾಟರಲ್ ಈಸೋಫೇಜಿಯಲ್ ಹಾರ್ಟ್ ಏನಿದೆ ಅದು ಈ ಡಾರ್ಸಲ್ ಹಾರ್ಟನ್ನು ವೆಂಟ್ರಲ್ ಹಾರ್ಟಿಗೆ ಕನೆಕ್ಟ್ ಮಾಡುವುದರ ಜೊತೆಗೆ ಇಟ್ ಆಲ್ಸೋ ಕನೆಕ್ಟ್ಸ್ ಏನು ಅ ಸ್ಪೆಷಲ್ ಟೈಪ್ ಆಫ್ ಬ್ಲಡ್ ವೆಸಲ್ ದಟ್ ಈಸ್ ಕಾಲ್ಡ್ ಸುಪ್ರಾ ಈಸೋಫೇಜಿಯಲ್ ಬ್ಲಡ್ ವೆಸಲ್. ಈಗ ನೀವು ಇಲ್ಲಿ ನೋಡಿ, ಇಲ್ಲಿ ಸರಿಯಾಗಿ ಕಾಣುವುದಿಲ್ಲ ಆ್ಯಕ್ಚುಲಿ. ಇಟ್ ಈಸ್ ಅನದರ್ ಬ್ಲಡ್ ವೆಸಲ್. It is another blood vessel which runs from segment number 9. ನೋಡಿ ಇಲ್ಲಿ ಈ ಯೆಲ್ಲೋ ಕಲರಲ್ಲಿ ಕಾಣ್ತದಲ್ವಾ, ಅದು ಸೆಗ್ಮೆಂಟ್ ನಂಬರ್ 9 ಇಂದ ಸೆಗ್ಮೆಂಟ್ ನಂಬರ್ 13th ತನಕ ಇರುವಂಥ ಒಂದು ಸಣ್ಣ ಬ್ಲಡ್ ವೆಸಲ್ ಅದು. It is very short blood vessel which is found just above the esophagus but below the dorsal blood vessel. ಅದು 9ಕ್ಕೆ ಸ್ಟಾರ್ಟ್ ಆಗಿ 13th ಸ್ಟಾಪ್ ಆಗಿದೆ ಅಥವಾ ಅಲ್ಲಿಗೆ ಅದು ಎಂಡ್ ಆಗ್ತದೆ. At that region you can see 2 more blood vessels or the lateral esophageal hearts. These lateral esophageal hearts actually they are connected to the dorsal blood vessel as well as to the supraesophageal blood vessel and then connect them together to the ventral blood vessel. ಅರ್ಥ ಆಯ್ತಾ? ಡಾರ್ಸಲಿಗೆ ಕನೆಕ್ಟ್ ಮಾಡ್ತದೆ, ಆಮೇಲೆ ಸುಪ್ರೈಸೋಫೇಜಿಯಲ್ ಬ್ಲಡ್ ವೆಸಲ್ಗೆ ಕನೆಕ್ಟ್ ಮಾಡ್ತದೆ, ಮತ್ತು ಅಲ್ಲಿಂದ ಅದನ್ನು ಈ ಕೆಳಗಿನ ಬ್ಲಡ್ ವೆಸಲ್ ವೆಂಟ್ರಲ್ ಬ್ಲಡ್ ವೆಸಲ್ಗೆ ಕನೆಕ್ಟ್ ಮಾಡ್ತದೆ. ಹಾಗಾಗಿ ಹಿಯರ್ ಯು ಕ್ಯಾನ್ ಸಿ 2 more this type of lateral esophageal hearts which are smaller ಅಥವಾ narrower than the lateral hearts which are found in the previous segments. ಇವುಗಳಿಗಿಂತ ಸ್ವಲ್ಪ ಸಣ್ಣದಿರ್ತದೆ ಅದು, ಬಟ್ ಕನೆಕ್ಷನ್ ಇಲ್ಲಿ ಡಾರ್ಸಲಿಂದ ವೆಂಟ್ರಲಿಗೆ, ಇಲ್ಲಿ ಡಾರ್ಸಲ್ ಮತ್ತು ಡಾರ್ಸಲ್ ಈಸೋಫೇಜಿಯಲ್ ಬ್ಲಡ್ ವೆಸಲ್ ಇಂದ ವೆಂಟ್ರಲ್ ಸೈಡ್ಗೆ ಕನೆಕ್ಟ್ ಮಾಡುವಂಥದ್ದು. ಆ್ಯಂಡ್ ಇನ್ ಬಿಟ್ವೀನ್ ದೆಮ್ ದೇರ್ ಆರ್ 2 more ಸ್ಮಾಲ್ ಆಂಟೀರಿಯರ್ ಲೂಪ್ಸ್. ಇನ್ನೂ 2 ಹಾರ್ಟ್ಸ್ ಇದೆ ಅಥವಾ ಬ್ಲಡ್ ವೆಸಲ್ಸ್ ಇದೆ, ಅದನ್ನು ಆಂಟೀರಿಯರ್ ಲೂಪ್ಸ್ ಅಂತ ಹೇಳಿ ಕರೀತಾರೆ. ದೀಸ್ ಆರ್ ನಥಿಂಗ್ ಬಟ್ ಬ್ಲಡ್ ವೆಸಲ್ಸ್ ಓನ್ಲಿ ವಿಚ್ ಕನೆಕ್ಟ್ supraesophageal blood vessel to the ventral blood vessel as well as to the lateral blood vessels. ಇಲ್ಲಿ ಲ್ಯಾಟ್ರಲ್ ಬ್ಲಡ್ ವೆಸಲಿಗೂ ವೆಂಟ್ರಲ್ ಬ್ಲಡ್ ವೆಸಲ್ಸಿಗೂ ಅದನ್ನು ಕನೆಕ್ಟ್ ಮಾಡುವಂಥದ್ದು. ಅದನ್ನು ನಾವೇನು ಕರಿತೇವೆ? ದೇ ಆರ್ ಕಾಲ್ಡ್ ಆಂಟೀರಿಯರ್ ಲೂಪ್ಸ್. ಇನ್ ದ ಸೇಮ್ ವೇ ದೇರ್ ಆರ್ ಫ್ಯೂ ಮೋರ್ ಬ್ಲಡ್ ವೆಸಲ್ಸ್, ದೇ ಜಸ್ಟ್ ಕನೆಕ್ಟ್ ಡಾರ್ಸಲ್ ಟು ವೆಂಟ್ರಲ್ ಬ್ಲಡ್ ವೆಸಲ್ಸ್ ಆ್ಯಂಡ್ ದೀಸ್ ಆರ್ ಕಾಲ್ಡ್ ಕಮಿಷರ್ಸ್. ದೀಸ್ ಆರ್ ನೋನ್ ಆಸ್ ಕಮಿಷರ್ಸ್. ಅದನ್ನು ಅಂತಹ ಬ್ಲಡ್ ವೆಸಲ್ಸ್ ಅನ್ನು ನಾವು ಕಮಿಷರ್ಸ್ ಅಥವಾ ಕನೆಕ್ಟಿವ್ಸ್ ಅಂತ ಹೇಳಿ ಕರೀತೇವೆ. ಸೊ ಇನ್ ದಿಸ್ ವೇ blood vascular system of the earthworm or the circulatory system of earthworm has got these components. ಇನ್ನೊಮ್ಮೆ ಸಮರೈಸ್ ಮಾಡ್ತೇನೆ ನಾನು ಅದನ್ನು. earthworm has got closed vascular system. ನಮಗೆಲ್ಲ ಗೊತ್ತಿದ್ದ ಹಾಗೆ ಅರ್ಥ್ವರ್ಮಿಗೆ ಕ್ಲೋಸ್ಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಇದೆ. ಇನ್ ಕ್ಲೋಸ್ಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಬ್ಲಡ್ ಫ್ಲೋಸ್ ಇನ್ ಬ್ಲಡ್ ವೆಸಲ್ಸ್, ಕ್ಯಾಪಿಲರೀಸ್ ಆ್ಯಂಡ್ ಹಾರ್ಟ್. ಬ್ಲಡ್ ವೆಸಲ್ಸಲ್ಲಿ, ಕ್ಯಾಪಿಲರೀಸಲ್ಲಿ ಮತ್ತು ಹಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತದೆ. ಸೊ ಹೀಗೆ ಇದು ಕ್ಲೋಸ್ಡ್ ಆದದ್ರಿಂದ ಬ್ಲಡ್ ರಿಮೇನ್ಸ್ ಕನ್ಫೈನ್ಡ್ ಟು ದ ಹಾರ್ಟ್ ಆ್ಯಸ್ ವೆಲ್ ಆ್ಯಸ್ ಬ್ಲಡ್ ವೆಸಲ್ಸ್. And other components of the circulatory system other than your heart and blood vessels is blood. ಅರ್ಥ ಆಯ್ತಾ? ಇದು ಲಿಕ್ವಿಡ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಈ ಬ್ಲಡ್ ಅರ್ಥ್ವರ್ಮ್ಸ್ ಅಲ್ಲಿ ಇಟ್ ಮೂವ್ಸ್ ಆರ್ ಸರ್ಕ್ಯುಲೇಟ್ಸ್ ಓನ್ಲಿ ಇನ್ 1 ಡೈರೆಕ್ಷನ್. ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗುವಂಥದ್ದು, 2 ಡೈರೆಕ್ಷನ್ ಅಲ್ಲಿ ಅಲ್ಲ. ಸೊ ಸ್ಮಾಲರ್ ಬ್ಲಡ್ ವೆಸಲ್ಸ್ ದೇ ಸಪ್ಲೈ ಬ್ಲಡ್ ಟು
ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಇನ್ಕ್ಲೂಡಿಂಗ್ ಗಟ್. ಯಾಕಂದರೆ ಗಟ್ಟಿಗೆ ತುಂಬ ಸಪ್ಲೈ ಬೇಕು, ಬಿಕಾಸ್ ದೇರ್ ವಿಲ್ ಬಿ ಪ್ರೋಸೆಸ್ ಆಫ್ ಡೈಜೆಷನ್. ಇಡೀ ದಿನ ಡೈಜೆಷನ್ ಆಗ್ತಾ ಇರಬೇಕು, ಇಡೀ ದಿನ ಬೊಮ್ ತಿಂತಾ ಇರ್ತದೆ, ಹಾಗಾಗಿ ಅಲ್ಲಿಗೆ ಬ್ಲಡ್ ವೆಸಲ್ಸ್ ತುಂಬ ಸಪ್ಲೈ ಆಗ್ತದೆ. ಓಕೆ, ಇನ್ ದಿಸ್ ವೇ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಏನು ನೆಟ್ವರ್ಕ್ ಆಫ್ ಬ್ಲಡ್ ವೆಸಲ್ಸ್ ವಿಲ್ ಬಿ ದೇರ್. ತುಂಬ ಬ್ಲಡ್ ವೆಸಲ್ಸ್ ಉಂಟು. ದೊಡ್ಡ ಬ್ಲಡ್ ವೆಸಲ್ಸ್ ಸಣ್ಣದಾಗಿ ಡಿವೈಡ್ ಆಗ್ತದೆ, ಅವುಗಳು ಮತ್ತೆ ಸಣ್ಣದಾಗಿ ಡಿವೈಡ್ ಆಗ್ತವೆ, ಮತ್ತು ಇನ್ನು ಫೈನ್ ಬ್ರಾಂಚಸ್ ಆಗಿ ಕ್ಯಾಪಿಲರೀಸ್ ಆಗ್ತವೆ, ಮತ್ತು ಒಂದು ಬ್ಲಡ್ ವೆಸಲನ್ನು ಇನ್ನೊಂದು ಬ್ಲಡ್ ವೆಸಲ್ಗೆ ಕನೆಕ್ಟ್ ಮಾಡುವಂಥ ಕಮಿಷರ್ಸ್ ಉಂಟು, ಲ್ಯಾಟರಲ್ ಹಾರ್ಟ್ಸ್ ಉಂಟು. ಸೊ ಅದೇ ರೀತಿ ಇಲ್ಲಿ ಏನಾಗ್ತದೆ, ಬ್ಲಡ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಬ್ಲಡ್ ಗ್ಲ್ಯಾಂಡ್ಸ್. ಬ್ಲಡ್ ಈಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೆಕ್ರೀಟೆಡ್. ಅಲ್ಲಿ ಪ್ರೊಡ್ಯೂಸ್ ಆಗಿ ರಕ್ತ ಹೊರಗೆ ಸೆಕ್ರೀಟ್ ಆಗ್ತದೆ. ಯಾವುದರಿಂದ? ದಟ್ ಈಸ್ ಫ್ರಮ್ ದ ಬ್ಲಡ್ ಗ್ಲ್ಯಾಂಡ್ಸ್. Blood glands are situated in segment number 4th, 5th as well as 6th segments. Remember, blood of the earthworm is red in color due to presence of red colored pigment called hemoglobin. In humans, that hemoglobin is found on the surface of the RBC. That's why RBCs are involved in the transport of oxygen. But here hemoglobin is not found on the surface of the RBC. Instead, it is found dissolved in the blood plasma, liquid of the plasma. That's why RBCs are like blood cells are not involved in the transport of gases, or they are not involved in the gaseous exchange. Carbon dioxide, oxygen transport ಮಾಡುವ ಕೆಲಸ ರಕ್ತದ ಸೆಲ್ಗಳಿಗೆ ಇಲ್ಲ. ಹಾಗಾಗಿ ರಕ್ತದ ಸೆಲ್ಗಳು ಏನು ಮಾಡ್ತವೆ ಹಾಗಾದರೆ, ಆಲ್ ಬ್ಲಡ್ ಸೆಲ್ಸ್ ಆರ್ ವೈಟ್ ಇನ್ ಕಲರ್ ಆ್ಯಂಡ್ ದೇ ಆರ್ ಫೇಗೋಸೈಟಿಕ್ ಇನ್ ನೇಚರ್. ದೀಸ್ ಬ್ಲಡ್ ಸೆಲ್ಸ್ ಆರ್ ಸ್ಪೆಷಲೈಸ್ಡ್ ಟು eat or consume the foreign particles, waste materials or dead cells or any other pathogenic microorganisms. Phagocytic is nothing but cell eating. ಯಾವುದಾದ್ರೂ ಒಂದು ಸೆಲ್ ಇನ್ನೊಂದು ಸೆಲ್ಲನ್ನು ತಿಂತ ಉಂಟಂತ ಹೇಳಿದರೆ ಅದನ್ನು ಫೇಗೋಸೈಟಿಕ್ ಅಂತ ಕರೀತೇವೆ. ಪೀನೋಸೈಟೋಸಿಸ್ ಅಂತ ಉಂಟು. ಪೀನೋಸೈಟೋಸಿಸ್ ಅಂದರೆ ಸೆಲ್ ಲಿಕ್ವಿಡನ್ನು ಕುಡಿಯುವಂಥದ್ದು, ಪೀನೋಸೈಟೋಸಿಸ್. ಬಟ್ ದಿಸ್ ಈಸ್ ದ ಫೇಗೋಸೈಟಿಕ್ cells, they feed on other cells. So ಅದೇ ರೀತಿ in this diagram we have seen different components of the closed type of blood vessels. As I said now, ಅಲ್ಲಿ ಏನೆಲ್ಲ ಇತ್ತು, ಆ್ಯಕ್ಚುಲಿ ಇಲ್ಲಿ ಬೇರೆ ಬೇರೆ ಥರದ ಬ್ಲಡ್ ವೆಸಲ್ಸ್ ಇತ್ತು. ಒನ್ ಡಾರ್ಸಲ್ ಮೀಡಿಯನ್ ಬ್ಲಡ್ ವೆಸಲ್, ಮೇಜರ್ ಬ್ಲಡ್ ವೆಸಲ್ ಅದು, that runs from posterior to anterior side. It supply blood from posterior to anterior side. ಅದೇ ರೀತಿ next one is the ventral blood vessel. It is found in the ventromedian region, middle of the ventral region. In the same way, ಅಲ್ಲಿ ಎರಡು lateral blood vessels are there. They are found on the two lateral sides. Altogether 4 ದೊಡ್ಡ blood vessels ಇದೆ. Other than that, there is another blood vessel called supraesophageal blood vessel. ಅದನ್ನು supraesophageal blood vessel ಅಂತ ಯಾಕೆ ಕರೀತಾರೆ? Because it is found on the above the esophagus. Supra means above and esophagus is the part of the digestive system. So ಇಲ್ಲಿ ಇನ್ನೊಂದು blood vessel ಉಂಟು. ಈ ಬ್ಲಡ್ ವೆಸಲ್ಸ್ ಅಲ್ಲಿ ಈಗ ವೆಂಟ್ರಲ್ ಬ್ಲಡ್ ವೆಸಲ್ಸ್ ಏನು, ದೇ ಬ್ಲಡ್ ಫ್ಲೋ ಈಸ್ ಫ್ರಮ್ ಆಂಟೀರಿಯರ್ ಟು ಪೋಸ್ಟೀರಿಯರ್ ಸೈಡ್. ಸೊ ಡೈರೆಕ್ಷನ್ ಈಸ್ ಆಂಟೀರಿಯರ್ ಟು ಪೋಸ್ಟೀರಿಯರ್ ಸೈಡ್. ಇದರ ಒಪೋಸಿಟ್ ಯಾವುದ್ರದ್ದು, ಡಾರ್ಸಲ್ ಬ್ಲಡ್ ವೆಸಲ್ ಇದು ಒಪೋಸಿಟ್. ಅದೇ ರೀತಿ ಈ ಡಾರ್ಸಲ್ ಬ್ಲಡ್ ವೆಸಲ್ ಈಸ್ ಕಾಂಟ್ರಾಕ್ಟೈಲ್, ಹಾರ್ಟಿನ ಹಾಗೆ ಅದು ಕಾಂಟ್ರಾಕ್ಟ್ ರಿಲ್ಯಾಕ್ಸೇಷನ್ ಆಗ್ತದೆ, ಆದ್ದರಿಂದ ಬ್ಲಡ್ ಈಸಿಯಾಗಿ ಪಂಪ್ ಆಗ್ತದೆ. ಅದೇ ರೀತಿ ಇಲ್ಲಿ ವೆಂಟ್ರಲ್ ಬ್ಲಡ್ ವೆಸಲ್ ಅನ್ನು ನೀವು ನೋಡಿದರೆ ಇಟ್ ಈಸ್ ನಾಟ್ contractile, it is non contractile. Dorsal blood vessel ಅಲ್ಲಿ valves ಉಂಟು, ventral blood vessels ಅಲ್ಲಿ valves ಇಲ್ಲ. Valves help in the prevention of back flow of the blood and it is absent in the ventral blood vessel. Okay, all these blood vessels are connected to each other. ಈ ಬ್ಲಡ್ ವೆಸಲ್ಸ್ ಏನು ಮಾಡ್ತದೆ ಅಂತ ಹೇಳಿದರೆ ಅದರಿಂದ ಬ್ರಾಂಚಸ್ ಬರ್ತದೆ, ಸಣ್ಣ ಸಣ್ಣ ಬ್ರಾಂಚಸ್ ಬರ್ತದೆ. ಆಲ್ ದೀಸ್ ಬ್ರಾಂಚಸ್, ಸಮ್ ಆಫ್ ದೆಮ್ ವಿಲ್ ಸಪ್ಲೈ ದ ಬಾಡಿ ಪಾರ್ಟ್ಸ್. ಇದು ಗಟ್ಟಿಗೆ ಅಥವಾ ಏನು ಈ ಬಾಡಿ ವಾಲಿಗೆ ಮತ್ತು ಏನು ನರ್ವಸ್ ಸಿಸ್ಟಮಿಗೆ ಅದಕ್ಕೆಲ್ಲ ಸಪ್ಲೈ ಮಾಡುವಂಥ ಬ್ಲಡ್ ವೆಸಲ್ಸ್ ಇಲ್ಲಿಂದ ಬರ್ತದೆ. So they arise from this, they branch and supply blood to different parts of the body. At the same time, all these blood vessels are connected to each other. ಒಂದು ಇನ್ನೊಂದಕ್ಕೆ ಕನೆಕ್ಟ್ ಆಗಿರ್ತದೆ. ಅದನ್ನು ನಾವು ನೋಡೋದಾದರೆ ಇಲ್ಲಿ ಡಾರ್ಸಲ್ ಬ್ಲಡ್ ವೆಸಲ್ ಈಸ್ ಕನೆಕ್ಟೆಡ್ ಟು ವೆಂಟ್ರಲ್ ಬ್ಲಡ್ ವೆಸಲ್ ಬೈ ಲ್ಯಾಟರಲ್ ಹಾರ್ಟ್ಸ್.
These lateral hearts are found in the specific segment number. ಅದು lateral hearts ಹೇಗಿರ್ತದೆ, they are little broader, prominent ಇರ್ತದೆ. ಅದು dorsal ಅಲ್ಲಿ ಸ್ಟಾರ್ಟ್ ಆಗಿ ವೆಂಟ್ರಲ್ಲಿ ಎಂಡ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಸೆಗ್ಮೆಂಟ್ ನಂಬರ್ 9 ಅಲ್ಲಿ ನೋಡಿದರೆ ಒನ್ ಮೋರ್ ಲ್ಯಾಟರಲ್ ಹಾರ್ಟ್ ಯು ಕ್ಯಾನ್ ಸಿ ಹಿಯರ್. ಅದರ ನಂತರ ನೀವು ಏನು ಈ ಸೆಗ್ಮೆಂಟ್ಸ್ ಪೋಸ್ಟೀರಿಯರ್ ಸೆಗ್ಮೆಂಟ್ಸ್ ಅಲ್ಲಿ ನೋಡೋದಾದರೆ ದೇರ್ ಯು ಕ್ಯಾನ್ ಸಿ ಸ್ಟಿಲ್ ಮೋರ್ ಹಾರ್ಟ್ಸ್ ವಿಚ್ ಆರ್ ಕಾಲ್ಡ್ ಲ್ಯಾಟರಲ್ ಈಸೋಫೇಜಿಯಲ್ ಹಾರ್ಟ್. ಅರ್ಥ ಆಯ್ತಾ? ದೇ ಆರ್ ಕಾಲ್ಡ್ ಲ್ಯಾಟರಲ್ ಈಸೋಫೇಜಿಯಲ್ ಹಾರ್ಟ್. ದೇ ಆರ್ ಫೌಂಡ್ ಇನ್ ದ 12th ಆಸ್ ವೆಲ್ ಆಸ್ 13th ಸೆಗ್ಮೆಂಟ್. ನೆನಪಿಟ್ಕೊಳ್ಳಿ, ಅದು 12th ಮತ್ತು 13th ಸೆಗ್ಮೆಂಟಲ್ಲಿ ಇರ್ತದೆ. ಬಟ್ ಇಲ್ಲಿ ಇದು ಇರುವಂಥದ್ದು 7th ಮತ್ತು 9th ಸೆಗ್ಮೆಂಟಲ್ಲಿ. ಲ್ಯಾಟ್ರಲ್ ಹಾರ್ಟ್ಸ್ ಇರುವುದು 7th ಮತ್ತು 9th ಸೆಗ್ಮೆಂಟಲ್ಲಿ, ಆದರೆ ಈ ಈಸೋಫೇಜಿಯಲ್ ಲ್ಯಾಟರಲ್ ಹಾರ್ಟ್ಸ್ ಇರುವಂಥದ್ದು 12th ಮತ್ತು 13th ಸೆಗ್ಮೆಂಟಲ್ಲಿ. ಇದು ಇದಕ್ಕಿಂತ ನ್ಯಾರೋ ಇರ್ತದೆ. ಆ್ಯಂಡ್ ದೇ ಸಪ್ಲೈ ಆ್ಯಕ್ಚುಲಿ ದೇ ಆರ್ ಕನೆಕ್ಟೆಡ್ ಟು dorsal as well as supraesophageal blood vessel and to the ventral part. ಸೊ ಡಾರ್ಸಲ್ ವೆಂಟ್ರಲ್ ಕನೆಕ್ಷನ್ ಇದೆ. ಅದೇ ರೀತಿ ಅದು ಸುಪ್ರಾಈಸೋಫೇಜಿಯಲ್ ನೊಟ್ಟಿಗೆ ಕೂಡ ಕನೆಕ್ಷನ್ ಅನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದನ್ನು ಯು ಕ್ಯಾನ್ ಸಿ ದ್ಯಾಟ್ ಇನ್ ದ ಡಯಾಗ್ರಾಮ್. ಓಕೆ, ಇನ್ ಬಿಟ್ವೀನ್ ದೆಮ್ ದೇರ್ ಆರ್ ಸ್ಮಾಲ್ ಬ್ಲಡ್ ವೆಸಲ್ಸ್ ಅಥವಾ ಸ್ಮಾಲ್ ಹಾರ್ಟ್ಸ್. ದೇ ಆರ್ ಕಾಲ್ಡ್ ಏನು ಆಂಟೀರಿಯರ್ ಲೂಪ್ಸ್ ಅಥವಾ ಲೂಪ್ಸ್ ಅಂತ ಕರೀತಾರೆ ಈ ಹಾರ್ಟ್ಸಿಗೆ. ದೇ ಕನೆಕ್ಟ್ ಏನು ದೀಸ್ ಸುಪ್ರಾಈಸೋಫೇಜಿಯಲ್ ಬ್ಲಡ್ ವೆಸಲ್ ಟು ದ ಲ್ಯಾಟರಲ್ ಬ್ಲಡ್ ವೆಸಲ್. ಲ್ಯಾಟರಲ್ ಬ್ಲಡ್ ವೆಸಲ್ಗೆ ಮುಖ್ಯವಾಗಿ ಅದು ಕನೆಕ್ಟ್ ಮಾಡ್ತದೆ. ಅರ್ಥ ಆಯ್ತಾ? ಸುಪ್ರಾಈಸೋಫೇಜಿಯಲ್ ಅನ್ನು ಲ್ಯಾಟರಲ್ಲಿಗೆ ಕನೆಕ್ಟ್ ಮಾಡುವಂಥ ಬ್ಲಡ್ ವೆಸಲ್ಸ್ ಅದು. ಅದೇ ರೀತಿ ಇಫ್ ಯು ಸಿ ಸಮ್ ಅದರ್ ಬ್ಲಡ್ ವೆಸಲ್ಸ್ ಇನ್ ದ ಪೋಸ್ಟೀರಿಯರ್ ಪಾರ್ಟ್ ಆಫ್ ದ ಬಾಡಿ ಆರ್ ಎಕ್ಸ್ಟೆಂಡೆಡ್ ಫ್ರಮ್ ಡಾರ್ಸಲ್ ಟು ವೆಂಟ್ರಲ್ ಸೈಡ್. ಅದು ಡಾರ್ಸಲ್ ಬ್ಲಡ್ ವೆಸಲ್ ಅನ್ನು ವೆಂಟ್ರಲ್ ಬ್ಲಡ್ ವೆಸಲ್ಸಿಗೆ ಕನೆಕ್ಟ್ ಮಾಡುವಂಥ ತುಂಬ ಅಂಥ ಬ್ಲಡ್ ವೆಸಲ್ಸ್ ಇದೆ. ಅವುಗಳನ್ನು ನಾವು ಕಮಿಷರಲ್ ವೆಸಲ್ಸ್ ಅಂತ ಕರಿತೇವೆ ಅಥವಾ ಕಮಿಷರ್ಸ್ ಅಂತ ಕರಿತೇವೆ ಅಥವಾ ಕನೆಕ್ಟಿವ್ಸ್ ಅಂತ ಹೇಳಿ ಕರಿತೇವೆ. ಆರ್ ಎಲ್ಸ್ ದೇ ಆರ್ ನೋನ್ ಆಸ್ ಕಮಿಷರಲ್ ಬ್ಲಡ್ ವೆಸಲ್ಸ್. So in this way there are many such components in the blood vascular system which is very difficult to study. ತುಂಬ ಇಲಾಬರೇಟ್ ಉಂಟು. ಜಸ್ಟ್ ಅದರದ್ದು ಸಮ್ಮರಿ ಮಾತ್ರ ನಾನು ನಿಮಗೆ ಹೇಳಿರುವಂಥದ್ದು.